हर ओं तत्सत्परब्रह्मणे नमः। शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಕುಲಂ ಪವಿತ್ರಂ ಜನನೀಕೃತಾರ್ಥ ವಸುಂಧರಾ ತೇನ ಪುಣ್ಯವತೀ ಚ ತೇನ ವಸುಂಧರಾ ಪುಣ್ಯವತೀ ಚ ತೇನ ಅಪಾರ ಸಂವಿತ್ ಸುಖಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಶ್ಯ ಚೇತಃ ಅನ್ನುವಂತಹ ಒಂದು ಶ್ಲೋಕ ಸ್ಕಂದ ಪುರಾಣದಲ್ಲಿ ಕೇಳಿಬರುವಂಥದ್ದು. ಇದು ಧ್ರುವಕುಮಾರನ ಚರಿತ್ರೆಯ ಅಂತಃಪಾದಿಯಾದಂಥದ್ದು ಒಂದು ಸುಂದರವಾದ ಶ್ಲೋಕ. ಈ ಶ್ಲೋಕದ ಅಭಿಪ್ರಾಯವನ್ನು ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಒಬ್ಬ ತತ್ವಜ್ಞಾನಿ ಆದಂದ್ರೆ ಅವನಿಂದ ಏನೇನೆಲ್ಲ ಲಾಭ ಆಗ್ತದೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಈ ಶ್ಲೋಕ. ಅಪಾರ ಸಂವಿತ್ ಸುಖಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಶ್ಯ ಚೇತಃ. ಯಶ್ಯ ಚೇತಃ, ಯಾವನ ಮನಸ್ಸು ಅಪಾರವಾದ, ಅದು ಇಷ್ಟೇ ಇದೆ ಎಂದು ಹೇಳಲಿಕ್ಕೆ ಬಾರದೇ ಇರುವಂಥದ್ದು ಆತ್ಮಸ್ವರೂಪ. ಸಂವಿತ್, ಸಂವಿತ್ತನ್ನು ಕೇವಲ ಜ್ಞಾನ, ಕೇವಲ ಅರಿವು, ಅಲ್ಲಿ ಮತ್ತೇನೂ ಇಲ್ಲ. ಅದು ಕರ್ಣಾತ್ಮಕವಾದ ಅರಿವು ಅಲ್ಲ, ಕೇವಲ ಜ್ಞಪ್ತಿ ಅನ್ನುವಲ್ಲಿ ಬರುವಂಥದ್ದು. ಜ್ಞಪ್ತಿ ಅನ್ನುವ ಶಬ್ದಾರ್ಥ ಕೇವಲ ಅರಿವು. ಅದು ಪ್ರತಿಯೊಬ್ಬನ ಆತ್ಮ, ಪ್ರತಿಯೊಬ್ಬನ ಸ್ವರೂಪ. ಆದರೆ ಅದನ್ನು ತಿಳಿದವರು, ಅದರಲ್ಲಿ ತಮ್ಮ ಮನಸ್ಸನ್ನು ಲೀನ ಮಾಡಿದವರು ಯಾರು ಇದ್ದಾರೆಯೋ ಅವರನ್ನು ಮಹಾತ್ಮರು, ತತ್ವಜ್ಞಾನಿಗಳು, ಪೂಜ್ಯರು ಅಂತ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತೇವೆ. ಅದಕ್ಕಂದರೂ ಸಂವಿತ್, ಸುಖ. ಆತ್ಮತತ್ವವನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಸುಖ ಇಲ್ಲ. ಸುಖ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಸುಖದ ಬಗ್ಗೆ. ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೋಳು ಏಕ ಮೆನಿಪ ಸುಖ. ಬಹಳಷ್ಟು ಸುಂದರವಾದ ಶಬ್ದಗಳನ್ನು ಜೋಡಿಸಿದ್ದಾರೆ. ಸಾಕೆನಿಸದೆ ಅಥವಾ ಸಾಕೆನಿಸದ, ಈ ಲೌಕಿಕ ಸುಖ ಸಾಕಾಗ್ತಾವ. ನೀವು ಸುಖ ಅಲ್ಲ ಕರೆ, ಅವು ಲೌಕಿಕ ಸುಖಗಳನ್ನು ಲೌಕಿಕ ಸುಖ ಅಂತ ತಿಳ್ಕೊಂಡಿದ್ದೇವೆ. ಇವು ಸಾಕಾಗ್ತಾವೆ. ಅದು ಸಾಕಾಗಲಾರದಂಥದ್ದು ಯಾವುದಾದ್ರೂ ಇದ್ದರೆ ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಸಾಕೆನಿಸದೆ ಅಥವಾ ಸಾಕೆನಿಸದ. ಲೌಕಿಕ ಸುಖಗಳು ಒಂದಿಟ್ಟುಕೊಂಡಾಗ ಅವು ಸವಿತಾವೆ, ಸಾಕನೂ ಆಗ್ತಾವೆ, ಬೇಸರ ಆಗ್ತಾವೆ. ಬಹಳಷ್ಟು ಪಂಚಪಕ್ವಾನ್ನಗಳನ್ನು ಉಣ್ಣಬೇಕು ಅನ್ನುವಂತಹ ಇಚ್ಛೆ ಇದ್ದ ಮನುಷ್ಯನಿಗೆ ಬಹಳಷ್ಟು ಊಟ ಕೊಟ್ಟು ನೋಡ್ರಿ ನೀವು. ಮೊದಲಿನ ತುತ್ತು ರುಚಿ ಹತ್ತದ, ಎರಡನೇ ತುತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ರುಚಿ ಆಗುತ್ತೆ. ಬರ್ತಾ 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 ಇವನು ಹೊಟ್ಟೆ ತುಂಬಿದ ಹಾಗೆ ಅದರಲ್ಲಿರುವ ರುಚಿ ಹೊರಟು ಹೋಗ್ತದೆ, ನೀರಸ ಆಗ್ತದೆ. ನೀರಸ ಅಧಿಕವಾದರೆ ಅಮೃತವೂ ಕೂಡ ವಿಷ ಅನ್ನುವ ಗಾದಿ ಮಾತಿನಂತೆ ಈ ವಿಷಯಜನ್ಯ ಸುಖಗಳೇನಿದ್ದಾವಲ್ಲ, ಆಧ್ಯಾತ್ಮಿಕವಾದ ಸುಖಗಳು, ಇವು ಕೆರತಕ್ಕಂಥವುಗಳು, ಸವಿಯತಕ್ಕಂಥವುಗಳು, ಸಾಕು ಎಂದು ಹೇಳಿಸಿಕೊಳ್ಳತಕ್ಕಂಥವುಗಳು. ಆದರೆ ನಿಜಗುಣ ಶಿವಯೋಗಿಗಳು ಹೇಳಲಿಕ್ಕೆ ಹೊರಟಿರುವ ಸುಖ ಸಾಕೆನಿಸದ, ಸವೆಯದ. ಅದು ಕಡಿಮೆ ಆಗೋದಿಲ್ಲ, ಇನ್ನು ಹೆಚ್ಚಾಗ್ತಾ ಹೋದಿತ್ತಲ್ಲದೆ ಕಡಿಮೆ ಆಗೋದಿಲ್ಲ. ಕಡಿಮೆ ಆಗುವತನ ಅದರಲ್ಲಿಲ್ಲ. ಬೇರೊಂದನೂ ಬೇಕೆನಿಸದ. ನಾವೇನಾದರೂ ಸಿಹಿ ಪದಾರ್ಥ ಊಟ ಮಾಡ್ತಾ ಇರುವಾಗ ಅದಕ್ಕೊಂದು ಉಪ್ಪಿನಕಾಯಿ ಕೊಡ್ರಿ, ಹಪ್ಪಳ ಕೊಡ್ರಿ, ಸಂಡಿಗೆ ಕೊಡ್ರಿ ಅಂತೇವಲ್ಲ, ಮತ್ತೊಂದರ ಬಯಕೆ ಅಲ್ಲಿ ಇಲ್ಲ. ಎಲ್ಲಿ ಸಿಹಿ ಪದಾರ್ಥ ಊಟ ಮಾಡುವಾಗಾಗಿರ್ಬೋದು ಅಥವಾ ಅನ್ನ ಸಾರ ಮೊದಲಾದವುಗಳನ್ನು ಊಟ ಮಾಡುವಾಗ ಆಗಿರಬಹುದು, ಸಾಯರದಲ್ಲಿ ಬೇರೆ ಪದಾರ್ಥಗಳ ಬಯಕೆ ಉಂಟಾಗುತ್ತದೆ. ಆದರೆ ಆತ್ಮಸುಖದಲ್ಲಿ ಯಾವನೋ ಮನಸ್ಸು ಮುಳುಗಿಸಿದ್ದಾನೆಯೋ
ಆ ಆತ್ಮ ಸುಖ ಅವನಿಗೆ ಸಾಕು ಆಗುವುದಿಲ್ಲ, ಬೇರೊಂದನ್ನು ಬೇಕೆಂದು ಭಾವನೆಯೂ ಕೂಡ ಅಲ್ಲಿ ಉಂಟಾಗುವುದಿಲ್ಲ. ಸಾಕೆನಿಸದ ಸವೆಯದ, ಬೇರೊಂದನು ಬೇಕೆನಿಸದ, ಅದು ಸವಿಯುವುದಲ್ಲ, ಬೇರೊಂದನು ಬೇಕೆನಿಸದ, ಕಡೆಯೊಳು ತನ್ನ ಜೋಕೆಗುಂದದ. ಈ ವಿಷಯ ಸುಖಗಳು ಏನು ಮಾಡ್ತಾವಂತ ಕೇಳಿದ್ರೆ, ಶೋಭಾವ ಮರ್ದಸ್ಯ ಯದಂತ ಕೇತತ್ ಸರ್ವೇಂದ್ರಿಯಾಣಂ ಜರಯಂತಿ ತೇಜ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವವಾಹ ಸ್ತವ ನೃತ್ಯ ಗೀತೆ ಎನ್ನುವ ಕಠೋಪನಿಷತ್ತಿನ ಮಂತ್ರದಲ್ಲಿ ಯಮಧರ್ಮನನ್ನು ಕುರಿತು ನಚಿಕೇತ ಹೇಳುವಂತಹ ಮಾತ, ಎಲೈ ಯಮಧರ್ಮನೇ, ನೀನು ಕೊಡಲಿರುವ ಈ ರಂಭಾದ್ಯಾಕ್ಷರ ರೂಪ ಭೋಗ್ಯ ಪದಾರ್ಥಗಳಿದಾವಲ್ಲ, ಧನ ಕನಕ ವಸ್ತು ವಾಹನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಭೂಮಿಯ ಒಡೆತನ ಇನ್ನೂ ಏನೇನು ಹೇಳಿಲ್ಲ, ಪ್ರಲೋಭನೆಗೊಳಿಸ್ತಿಲ್ಲ ನನ್ನನ್ನು. ಇವೆಲ್ಲವುಗಳು ಏನು ಮಾಡ್ತಾವಂದ್ರೆ ನನ್ನನ್ನು ಹಾಳು ಮಾಡ್ತಾವೆ. ಅಂತ್ಯದಲ್ಲಿ ನನ್ನ ಶರೀರದಲ್ಲಿ ನನ್ನ ಇಂದ್ರಿಯಗಳಲ್ಲಿ ಇರುವಂತಹ ತೇಜಸ್ಸನ್ನು ಅಪಹರಿಸಿ ನನ್ನನ್ನೇ ನಾಶ ಮಾಡುವ ಸ್ವಭಾವದಿಂದ ಕೂಡಿಕೊಂಡವುಗಳು ಈ ವಿಷಯ ಸುಖಗಳು. ಇವು ನನಗೆ ಬೇಕಿಲ್ಲ, ಇವನ್ನು ನೀನೇ ಇಟ್ಟುಕೋ. ತವಯೋವಾಹ ಸ್ತವ ನೃತ್ಯ ಗೀತೆ, ಇವೆಲ್ಲ ನಿನಗೆ ಇರಲಿ ಅಂತ ಮನುಷ್ಯನನ್ನು ಹಾಳು ಮಾಡುವುದಕ್ಕಾಗಿ ಇವು ಸುಖಗಳು. ಇವನ್ನೇ ನೀನು ಮುಂದಿಟ್ಟುಕೊಂಡು ಎಲ್ಲರೂ ನಿನ್ನ ಲೋಕಕ್ಕೆ ಬರುವಂತೆ ಮಾಡಿದ್ದೀಯಾ, ಅದಕ್ಕಾಗಿ ನಿನಗೆ ಅಂತಕ ಅಂತ ಹೆಸರು ಬಂದಿದೆ ಅನ್ನುವುದನ್ನು ನಚಿಕೇತ ಅಲ್ಲಿ ಬಹಳಷ್ಟು ಸುಂದರವಾಗಿ ಹೇಳಿದ್ದಾನೆ. ಅಂತೂ ವಿಷಯಜನ್ಯ ಭ್ರಾಂತ್ಯಾತ್ಮಕವಾದ ಲೌಕಿಕ ಸುಖ ಏನಿದೆಯಲ್ಲ, ಇದು ಕೂಡ ಸಾಕಾಗುವಂಥದ್ದು, ಸವೆಯುವಂಥದ್ದು, ಕಡೆಯಲ್ಲಿ ತನ್ನನ್ನು ನಾಶ ಮಾಡುವಂಥದ್ದು. ಅದಕ್ಕೆ ನಿಜಗೊಂಡು ಬರೆದರು, ಸಾಕೆನಿಸದ ಸವೆಯದ ಬೇರೊಂದನು ಬೇಕೆನಿಸದ, ಕಡೆಯೊಳು ತನ್ನ ಜೋಗೆ ಗುಂದದ, ನಿರುಪಮ, ಅದು ಉಪಮಾನವನ್ನು ಕೊಡಲಿಕ್ಕೆ ಬಾರದೇ ಇರುವಂತಹ ಸುಖ. ಶಂಭುಲಿಂಗದಳು ಏಕಮೇನಿಪ ಸುಖ, ಉಪಮಾನ ಕೊಡಲಿಕ್ಕೆ ಬರೋದಿಲ್ಲ. ಆ ಸುಖಕ್ಕೆ ಏನಾದರೂ ಉಪಮಾನ ಕೊಡ್ತೀವಿ ಅಂದರೆ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ. ಸಮುದ್ರಕ್ಕೆ ಉಪಮಾನ ಕೊಡಲಿಕ್ಕೆ ಆಗೋದಿಲ್ಲ, ಆಕಾಶಕ್ಕೆ ಉಪಮಾನ ಕೊಡಲಿಕ್ಕೆ ಆಗೋದಿಲ್ಲ. ಆಕಾಶವು ಹೇಗಿದೆ, ಇದಕ್ಕೊಂದು ಉಪಮಾನ ಕೊಡ್ರಿ ಅಂತ ಕೇಳಿದರೆ ಕೊಡಲಿಕ್ಕೆ ಬರೋದಿಲ್ಲ. ಆಕಾಶವು ಆಕಾಶದಂತೆ ಇದೆ, ಸಮುದ್ರವು ಸಮುದ್ರದಂತೆ ಇದೆ ಅಂತ ಹೇಳಬೇಕಲ್ಲದೆ ಮತ್ತೊಂದು ಉಪಮಾನ ಕೊಟ್ಟು ತಿಳಿಸ್ತೇವೆಂದರೆ ಅಸಾಧ್ಯವಾದ ಮಾತು. ಹಾಗೆ ಇಲ್ಲಿ ಕೂಡ ಕುಲಂ ಪವಿತ್ರಂ ಕೃತಾರ್ಥ ಅನ್ನುವ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಅಪಾರ ಸಂವಿತ್ ಸುಖ ಸಾಗರೇ, ಸುಖದ ಸಾಗರ ಸಮುದ್ರ. ಸಮುದ್ರ ಅಂದ್ರೆ ಒಂದು ರೂಪಕ್ಕೆ ಮಾಡ್ಯಾರಷ್ಟೇ, ಅದು ಸಾಗರ ಅಂದ್ರೆ ಏನು, ಅದಕ್ಕೆ ಆಕಾರತೆ ಅಂತ ಅರ್ಥ ಅಲ್ಲ. ಸುಖ ಸಾಗರೇ, ಇಂತಹ ಸುಖ ಸಾಗರವಾಗಿರುವ ಆತ್ಮತತ್ವ ಎಲ್ಲಿಯಾದರೂ ಹೊರಗೆ ಇದೆಯೇನು ಅಂತ ಕೇಳಿದರೆ ಹೊರಗಿದೆ, ಇಲ್ಲ ಅಂತ ಅಲ್ಲ. ಆದರೆ ಹೊರಗೆ ಹುಡುಕಿದರೆ ಅದು ಸಿಗುವಂಥದ್ದು ಅಲ್ಲ. ಅದು ನಿಮ್ಮೆಲ್ಲರ ಸ್ವರೂಪವೇ ಆಗಿದೆ. ಆದರೆ ನಮ್ಮ ಮನಸ್ಸು ಏನಾಗಿದೆ, ಅದನ್ನು ಮರೆತು ಹೊರಗೆ ಸುಖಗಳನ್ನು ಹುಡುಕುವುದಕ್ಕೆ ಹೊರಟಿದೆ. ನಮ್ಮ ಮನಸ್ಸು ನಮ್ಮೊಳಗೆ ಇರುವ ಸುಖವನ್ನು ಕಂಡುಕೊಳ್ಳಲಾರದಾಗಿ ಹೊರಗೆ ಇರುವ ಸುಖಗಳಲ್ಲಿ ಅಂದರೆ ಭ್ರಾಂತ್ಯಾತ್ಮಕವಾದ ಸುಖಗಳಲ್ಲಿ ನಿಜವಾದ ಸುಖ ಹುಡುಕಕ್ಕೆ ಹೊರಟಿದೆ. ಆದರೆ ಹೊರಗಿರುವ ಸುಖ ದುಃಖ ಬೆರೆತ ಸುಖ, ಅಲ್ಲಿ ಸುಖದ ಲವಲೇಶವೂ ಇಲ್ಲ, ಖರೆ ದುಃಖವನ್ನೇ ಸುಖ ಎಂದು ತಿಳಿದುಕೊಂಡಿದ್ದೇವೆ. ಆದರೂ ವಿಷಯ ಸುಖ ಅಂತ ಅಂಗೀಕಾರ ಮಾಡೋಣ. ಅಲ್ಲೂ ಒಂದಿಷ್ಟು ಚಿಂತನೆ ಮಾಡಿ ವಿಷಯಗಳಲ್ಲಿ ಸುಖ ಕೊಡುವತನ ಇಲ್ಲವೇ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಮೊದಲು ಬಹಳಷ್ಟು ಒಬ್ಬ ಮನುಷ್ಯನಿಗೆ ಸಿಹಿ ಪದಾರ್ಥ ಅಂದರೆ ಇಷ್ಟ ಆಗಿತ್ತು, ಭಾಳ ರುಚಿಯಾಗಿತ್ತು. ಅವನಿಗೆ ಮಧುಮೇಹವಾದ ಮೇಲೆ ಏನಾಗ್ತಾನೆ, ಅದಕ್ಕೆ ಸಿಹಿ ತರಬೇಡ್ರಿ ನಮ್ಮ ಕಡೆ ಸಿಹಿ ತರಬೇಡ್ರಿ ಅಂತ. ಈಗ ಅದು ವೈರಿ ಹಂಗೆ ಕಾಣಕೈತೆ ನಮಗೆ. ಅದರಲ್ಲೇ ಸುಖ ಕೊಡುವತನ ಇದ್ದಿದ್ದರೆ ಮಧುರವಾದ ಪದಾರ್ಥದಲ್ಲಿಯೇ ಸುಖವನ್ನು ಕೊಡುವತನ ಒಂದು ವೇಳೆ ಇದ್ದದ್ದೇ ಆಗಿದ್ದರೆ ಇವು ಕೊಡಬೇಕಾಗಿತ್ತು. ಇಲ್ಲ, ಅದರಲ್ಲಿ ಸುಖ ಇಲ್ಲ. ಮತ್ತು ವಿಷಯ ಸುಖ ತೋರಿದ್ದೆ ಎಲ್ಲಿ ಅಂತ ಕೇಳಿದರೆ, ನಿನಗೆ ಇಷ್ಟವಾದ ವಸ್ತುವಿನ ಪ್ರಾಪ್ತಿ ಆದಾಗ ನಿನ್ನ ಮನಸ್ಸು ನಿಶ್ಚಲ ಆಗ್ತದೆ, ನಿನ್ನ ಅಂತಃಕರಣ ನಿಶ್ಚಲ ಆಗ್ತದೆ. ಆ ಸಮಯದಲ್ಲಿ ನಿನ್ನ ಪ್ರತಿಬಿಂಬ ಅಲ್ಲಿ ಮೂಡ್ತದೆ. ನಿನ್ನ ಸ್ವರೂಪ ಎಂತಂದ್ರೆ ಸುಖ ಸ್ವರೂಪ. ನಿನ್ನ ಪ್ರತಿಬಿಂಬ ಅಂತಃಕರಣ ವೃತ್ತಿಯಲ್ಲಿ ಮೂಡಿದಾಗ, ಅಂದರೆ ನಿಶ್ಚಲವಾದ ಅಂತಃಕರಣ ವೃತ್ತಿಯಲ್ಲಿ ನಿನ್ನ ಸ್ವರೂಪವು ಮೂಡಿದಾಗ ಅದು ಸುಖ ನಿನಗೆ ಭಾಸವಾಗುತ್ತದೆ. ನೀ ಅದನ್ನೆಲ್ಲಿ ಕಂಡುಕೊಂಡಿ ಅಂದರೆ ವಿಷಯಗಳಲ್ಲಿ ಕಂಡುಕೊಂಡು ತಪ್ಪು ತಿಳುವಳಿಕೆಯಿಂದ. ಹೊರಗೆ ಸುಖದ ಲವಲೇಶವೂ ಇಲ್ಲ ಅಂತ ಇದರಿಂದ ಸಿದ್ಧ ಆಗ್ತದೆ. ಅದಕ್ಕಾಗಿ ಸುಖ ಇರುವುದು ಎಲ್ಲಿ ತಿಳಿಸಾಕಿದೆ, ಇರುವುದು ಎಲ್ಲಿ ಅನ್ನೋದು ಕೂಡ ಆಧಾರಾಧೇಯ ಭಾವ ಇಲ್ಲ. ತಿಳಿಸೋದಕ್ಕಾಗಿ ಶಬ್ದವನ್ನು ಉಪಯೋಗ ಮಾಡಬೇಕಾಗ್ತದೆ. ಎಲ್ಲವನ್ನು ಆರೈದು ನೋಡಲು ಇಲ್ಲವೆನಿಸಿದ ನೇಹ ನಿನ್ನಲ್ಲಿ ಅಂತ ಬರ್ತಾರೆ. ಸುಖ ಅಂತ ಬರೋದಿಲ್ಲ, ನೆಚ್ಕೊಂಡ್ರು
ನೇಹ ಅಂದರೆ ಪರಮ ಪ್ರೀತಿಗೆ ವಿಷಯವಾಗಿರುವ ತನ. ನೇಹ ಶಬ್ದದ ಅರ್ಥ ಅದು ನಿನ್ನಲ್ಲಿಯೇ ಇದೆ, ಅರ್ಥಾತ್ ನಿನ್ನ ಸ್ವರೂಪವು ಸುಖ ಸ್ವರೂಪವೂ ಆಗಿದೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಎಲ್ಲವನ್ನು ಆರೈದು ನೋಡಲು ಇಲ್ಲವೆನಿಸಿದ ನೇಹ ಎಲ್ಲಿ ನೆಲೆಸುವುದು ಒಂದು ಪ್ರಶ್ನೆ ಮಾಡಿ ನಿನ್ನಲ್ಲಿ ಅಂತ ಉತ್ತರ ಕೊಟ್ಟಾರೆ. ಪ್ರಕೃತದಲ್ಲಿ ನಮಗೆ ಅಪಾರ ಸಂವಿತ್ ಸುಖ ಸಾಗರೆ ಅಸ್ಮಿನ್ ಸುಖ ಸಾಗರೆ, ಅಸ್ಮಿನ್ ಶಬ್ದ ಹಾಕ್ತಾರೆ ಇಲ್ಲಿ. ಯಸ್ಮಿನ್ ಹಾಕಿಲ್ಲ, ತಸ್ಮಿನ್ನೂ ಹಾಕಿಲ್ಲ. ತಸ್ಮಿನ್ ಅಂದ್ರೆ ಆ ಅಂತ ಆಗ್ತಿತ್ತು, ಯಸ್ಮಿನ್ ಅಂದರೆ ಯಾವ ಅಂತ ಆಗ್ತಿತ್ತು. ಅಸ್ಮಿನ್ ಅಂದರೆ ಅತ್ಯಂತ ಸಮೀಪದಲ್ಲಿ ಇರುವುದು, ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪವೇ ಆಗಿರುವುದರಿಂದ ಅಸ್ಮಿನ್ ಅನ್ನೋ ಶಬ್ದ ಹಾಕ್ಯಾರೆ. ಈ ಅಸ್ಮಿನ್ ಶಬ್ದ ನಿನ್ನ ಮನಸ್ಸು ಹೊರಗೆ ಹೋಗೋದು ಬಿಟ್ಟು ಒಳಗೆ ಹೋಗಲಿ. ಯಾವಾಗ ಅಂತರ್ಮುಖ ಆಗ್ತದೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಏನು ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಿಗೆ ಹೇಳಿದ್ದಾರಲ್ಲ, ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಇವುಗಳಿಗೆ ಅರ್ಥ ಏನು ಅಂತ ಕೇಳಿದ್ರೆ ಪೂರ್ವ ಪಕ್ಷಿಗೆ ಉತ್ತರ ಕೊಡಕ್ಕೆ ಹೋಗೋ ಸಂದರ್ಭ ಇದೆ. ಅಲ್ಲಿ ಪೂರ್ವ ಪಕ್ಷಿ ಅಲ್ಲಿ ಏನು ಕೇಳ್ತಾನಂದ್ರೆ, ಒಂದು ಸಲ ಶ್ರವಣ ಮಾಡಿದ್ರೆ ಸಾಕು, ಒಂದು ಸಲ ಮನನ ಮಾಡಿದ್ರೆ ಸಾಕು, ಒಂದು ಸಲ ನಿಧಿಧ್ಯಾಸನ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಒಬ್ಬರು ಅಂತಾರೆ. ಇನ್ನೊಬ್ಬ ಏನಂತಾನೆ, ಬರೀ ಶ್ರವಣ ಮಾಡಿದ್ರೆ ಸಾಕಲ್ಲ, ನಿಮ್ಮದು ನಿರ್ಗುಣ ನಿರಾಕಾರವಾದ ಬ್ರಹ್ಮ, ಶ್ರವಣ ಮಾಡಿದಾಗ ತಿಳಿಲಿಲ್ಲ ಅಂದ್ರೆ ಮನನ ಹೆಂಗೆ ಮಾಡೋದು, ಅದನ್ನು ಮನನ ಮಾಡೋಕ್ಕೆ ಬರೋದಿಲ್ಲ. ಮನನಕ್ಕೂ ವಿಷಯವಾಗಲಿಲ್ಲ, ಶ್ರವಣಕ್ಕೂ ವಿಷಯವಾಗಲಿಲ್ಲ ಅಂದ್ರೆ ನಿಧಿಧ್ಯಾಸನ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಶ್ರವಣ ಕಾಲದಲ್ಲಿ ನಿಮ್ಮ ಆತ್ಮದ ಸಾಕ್ಷಾತ್ಕಾರ ಆಗಬೇಕು. ಶ್ರೋತವ್ಯ ಅಷ್ಟೇ ಸಾಕು, ಮಂತವ್ಯ ನಿಧಿಧ್ಯಾಸಿತವ್ಯ ಬೇಕಾಗಿಲ್ಲ ಅಂತ ಪೂರ್ವ ಪಕ್ಷಿಯು ಆಕ್ಷೇಪ ಮಾಡಿದಾಗ ಭಗವತ್ಪಾದ ಶಂಕರಾಚಾರ್ಯರು ಉತ್ತರ ಕೊಡ್ತಾರೆ, ತಮ್ಮ ಅದಕ್ಕೆ ನೀ ಹೇಳಿದಂಗೆ ಅರ್ಥ ಅಲ್ಲ. ಏನು ಹಾಗಾದ್ರೆ ಅರ್ಥ? ಅಲ್ಲಿ ವಿಧಿ ಇದೆ ಅಂತ ನಾವು ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನುವಲ್ಲಿ ವಿಧಿ ಅಂದರೆ ಏನು ಅಂತ ಕೇಳಿದರೆ ಚೋದನೆ ಅಂತ ಅದಕ್ಕೆ ಅರ್ಥ. ಸಂಸ್ಕೃತದಲ್ಲಿ ಚೋದನೆ ಅಂದರೆ ಇದನ್ನು ಮಾಡು, ನೋಡು, ತಿಳಿ ಅಂತ ಹೇಳುವ ಆಜ್ಞೆ ಅಂತ ಇಟ್ಕೊಳ್ರಿ. ವಿಧಿ ಅಂದ್ರೆ ಇಲ್ಲಿ ತವ್ಯ ಪ್ರತ್ಯಯ ಇದೆ. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನುವಲ್ಲಿ ಮೂರು ಕಡೆ ತವ್ಯ ಪ್ರತ್ಯಯ ಇದೆ. ಲಿಂಗ ಲೋಟ ತವ್ಯ ಈ ಮೂರು ಪ್ರತ್ಯಯಗಳು, ಲಿಂಗ ಪ್ರತ್ಯಯ, ಲೋಟ ಪ್ರತ್ಯಯ, ತವ್ಯ ಪ್ರತ್ಯಯ ಎಲ್ಲಿ ಬರುತ್ತದೆಯೋ ಅಲ್ಲಿ ಆಜ್ಞೆಗೆ ಒಳಪಡುವ ತನ ಇದೆ, ಆಜ್ಞಾರ್ಥದಲ್ಲಿ ಅವು. ಇಲ್ಲಿ ವೇದ ಮಾತೆ ಏನು ಹೇಳ್ತಾಳೆ ಅಂತ ಕೇಳಿದರೆ ವಿಧಿಯನ್ನು ಹೇಳುತ್ತಿದ್ದಾಳೆ ಅಂತ ಒಂದು ಆಕ್ಷೇಪ ಮೀಮಾಂಸಕರದು. ಇನ್ನೊಬ್ಬನ ಆಕ್ಷೇಪ ಏನು, ಒಂದೇ ಸಲ ಶ್ರವಣ ಮಾಡಿದರೆ ಸಾಕು, ಮತ್ತೆ ಅದನ್ನು ಮನನ ನಿಧಿಧ್ಯಾಸನ ಮಾಡೋದು ಬೇಡ ಅಂತ ಇನ್ನೊಬ್ಬನ ಆಕ್ಷೇಪ. ಇವೆಲ್ಲವುಗಳಿಗೆ ಸುಂದರವಾದ ಉತ್ತರ ಕೊಡ್ತಾರೆ ಭಗವತ್ಪಾದರವರು. ತಮ್ಮ ನಿನ್ನ ಅಂತಃಕರಣದ ವೃತ್ತಿ ಇಂದ್ರಿಯಗಳ ಮುಖಾಂತರ ಹೊರಗೆ ಹರಿತಾ ಇದೆಯಲ್ಲ, ಅದನ್ನು ನಿಲ್ಲಿಸಿ ಅಂತರ್ಮುಖ ಮಾಡು ಎಂದು ಹೇಳುವುದು ಅಲ್ಲಿ ವಿಧಿಚ್ಛಾಯಿಯನ್ನು ಹೊಂದಿರುವಂತಹ ತವ್ಯ ಪ್ರತ್ಯಯಗಳ ಅರ್ಥಾತ್ ಮನಸ್ಸನ್ನು ಅಂತರ್ಮುಖ ಮಾಡಬೇಕು. ನನ್ನೊಳಗೆ ನಾನು ತಿಳಿದುಕೊಂಡೆ, ಶರೀಫ್ ಹಾಡ್ದಾನ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ನನ್ನ ಒಳಗೆ ನಾನು ತಿಳಿದುಕೊಂಡೆ ಅಂದಲ್ಲದೆ ಎಲ್ಲಿಯೂ ತಿಳಿದುಕೊಂಡೆ ಅನ್ನಲಿಲ್ಲ. ಅದಕ್ಕಾಗಿ ನಮ್ಮ ಸ್ವರೂಪದಲ್ಲಿಯೇ ನಾವು ಲೀನರಾದಾಗ ಮಾತ್ರ ಆತ್ಮಸುಖದ ಅನುಭವ ಬಂದಿದ್ದಲ್ಲದೆ ನಮ್ಮ ಸ್ವರೂಪದಲ್ಲಿ ನಮ್ಮ ಮನಸ್ಸು ಲೀನವಾಗದೆ ಹೋದರೆ ಆತ್ಮಸುಖದ ಅನುಭವ ಬರುವುದಿಲ್ಲ ಅನ್ನುವುದು ಇದರ ಅಭಿಪ್ರಾಯ. ಅಂತೂ ಅಪಾರ ಸಂವಿತ್ ಸುಖ ಸಾಗರೆ ಅಸ್ಮಿನ್ ಅಂತ ಯಾಕೆ ಹೇಳಿದರು ಅಂದರೆ ಇಲ್ಲಿಯೇ ಇದೆ, ನಿನ್ನಲ್ಲಿಯೇ ಇದೆ. ತಿಳಿಸಾಕ ನೀನೇ ಅದು, ಮತ್ತು ಬೇರೆ ಅಲ್ಲ, ಆದರೆ ತಿಳಿಸುವುದಕ್ಕಾಗಿ ನಿನ್ನಲ್ಲಿಯೇ ಇದೆ ಎನ್ನುವಂಥ ಅರ್ಥವನ್ನು ತೆಗೆದುಕೊಂಡು ಲೀನಂ ಪರೇ ಬ್ರಹ್ಮಣಿ ಅದ್ಯಾವುದು ಅಂತ ಕೇಳಿದರೆ ಅಪಾರ ಸಚ್ಚಿತ್ ಸುಖ ಸಾಗರ ಅಂತ ಕರೆಸಿಕೊಂಡಿದ್ದಲ್ಲ ಸಂವಿತ್ತ, ಅದ್ಯಾವುದು ಅಂತ ಕೇಳಿದರೆ ಪರೇ ಬ್ರಹ್ಮ ಅಂದರೆ ಪರಬ್ರಹ್ಮ. ಪರೇ ಬ್ರಹ್ಮಣಿ ಅಂತ ಸಪ್ತಮಿ ವಿಭಕ್ತಿ ಇದೆ. ಪರಬ್ರಹ್ಮನಲ್ಲಿ ಅಂತ ಪರಾತ್ಪರವಾದ ವಸ್ತು ಅಂತ ಬರೆದ್ರು, ಪರಿ ಅಂತ ಶಬ್ದ ಹಾಕಿದರು, ಪರೇ ಬ್ರಹ್ಮಣಿ ಅಂತ. ಯಾಕೆ ಹಾಕಿದ್ರು ಅಂತ ಕೇಳಿದ್ರೆ ಸುಮ್ಮನೆ ತಿಳಿಸುವುದಕ್ಕಾಗಿ ಉಪನಿಷತ್ತಿನ ಮಂತ್ರಗಳು ಬೇಕಾಗ್ತಾವೆ ನಮಗೆ. ಇಂದ್ರಿಯೇಭ್ಯೋ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪರಃ ಪುರುಷಃ ಪುರುಷಾತ್ ನ ಪರಂ ನ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಅಂತ ಕಠೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಂತ್ರಗಳಿವು. ಇಲ್ಲಿ ಇಂದ್ರಿಯೇಭ್ಯೋ ಪರಾಹ್ಯರ್ಥ, ಇಂದ್ರಿಯಗಳಿಗಿಂತಲೂ ವಿಷಯಾದಿಗಳು ಶ್ರೇಷ್ಠವಾಗಿವೆ, ಅವುಗಳಿಗಿಂತಲೂ ಮನಸ್ಸು ಶ್ರೇಷ್ಠ. ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ, ಮನಸ್ಸಿಗಿಂತಲೂ ಬುದ್ಧಿಯು ಶ್ರೇಷ್ಠ, ಬುದ್ಧಿಗಿಂತಲೂ ಏನು ಹೇಳಿದ್ರಿ ಇಲ್ಲಿ, ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಮಹತ್ತತ್ವ,
ಆ ಮಹತ್ತತ್ವಕ್ಕಿಂತಲೂ ಶ್ರೇಷ್ಠವಾದದ್ದು ಇಂದ್ರಿಯೇಭ್ಯೋ ಪರಾಹರ್ತ ಅರ್ಥೇಭ್ಯಶ್ಚ ಪರಮನಃ ಮನಸ್ಸತ್ತು ಪರ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ. ಇಲ್ಲಿ ಹಿರಣ್ಯಗರ್ಭ, ಬುದ್ಧೇರಾತ್ಮ ಮಹಾನ್ ಪರಃ ಹಿರಣ್ಯಗರ್ಭ. ಅವನಿಗಿಂತಲೂ ಶ್ರೇಷ್ಠ ಮಹತ್ತತ್ವ, ಅದಕ್ಕಿಂತಲೂ ಶ್ರೇಷ್ಠ ಪುರುಷ. ಈ ಶರೀರದಲ್ಲಿರುವಂತಹ ಯಾವ ಪ್ರತ್ಯಗಾತ್ಮ ಚೇತನವಿದೆಯೋ ಅದುವೇ ಪುರುಷ ಅಂತ. ಮಹತಃ ಪರಂ ಅವ್ಯಕ್ತಂ, ಮಹತ್ತತ್ವಕ್ಕಿಂತಲೂ ಇನ್ನೊಂದು ಶ್ರೇಷ್ಠವಾದದ್ದು ಅವ್ಯಕ್ತ ಅಂತಿದೆ. ಅದು ವ್ಯಕ್ತ ಆಗುವುದಲ್ಲ, ಜಗತ್ತು ಅವ್ಯಕ್ತ ರೂಪದಿಂದ ಇರ್ತದೆ, ಅದು ವ್ಯಕ್ತ ಆಗುವಂಥದ್ದಲ್ಲ. ಅದಕ್ಕಿಂತಲೂ ಅವ್ಯಕ್ತ ಪುರುಷ ಪರ, ಅವ್ಯಕ್ತ ತತ್ವಕ್ಕಿಂತಲೂ ಪುರುಷನು ಪರ ಆಗಿದ್ದಾನೆ. ಪರ ಅಂದರೆ ಶ್ರೇಷ್ಠ ಆಗಿದ್ದಾನೆ. ಅವನಕ್ಕಿಂತ ದೊಡ್ಡವರು ಯಾರಾದರೂ ಶ್ರೇಷ್ಠವಾದದ್ದು ಯಾವುದಾದ್ರು ಇದೆ ಏನು ಅಂತ ಕೇಳಿದರೆ ಸಾ ಕಾಷ್ಠ ಸಾ ಪರಾಗತಿ, ಅದೇ ಕೊನೆಯದ್ದು ಆದದ್ದು ಅನ್ನುವಂತಹ ಅಭಿಪ್ರಾಯವನ್ನು ಆ ಮಂತ್ರದಲ್ಲಿ ಹೇಳಿ, ಪ್ರಕೃತದಲ್ಲಿ ಎಲ್ಲಿ ಪರೇ ಬ್ರಹ್ಮಣಿ ಅಂತ ಬರ್ತಾರಲ್ಲ, ಈ ಪರೇ ಅನ್ನುವ ಶಬ್ದ ಸಿಕ್ಕದ್ದರಿಂದ ಪರೇ ಎನ್ನುವ ಶಬ್ದದ ಅರ್ಥವನ್ನು ಸ್ವಲ್ಪ ನೋಡೋಣ ಅಂತ ಉಪನಿಷತ್ ಮಂತ್ರಗಳ ಕಡೆ ಸ್ವಲ್ಪ ಲಕ್ಷ್ಯ ಹೋಗಿ ಸಾ ಕಾಷ್ಠ ಸಾ ಪರಾಗತಿ ಎನ್ನುವ ಪ್ರಮಾಣದಂತೆ ಆತ್ಮತತ್ವ ಎಷ್ಟು ಶ್ರೇಷ್ಠ ಅಂತ ಕೇಳಿದರೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ, ಅದುವೇ ಪರಾತ್ತರವಾದ ವಸ್ತು. ಅಂತಹ ಪರೇ ಬ್ರಹ್ಮಣಿ, ಆ ಪರಾತ್ತರವಾದ ಬ್ರಹ್ಮವೇ ನಮ್ಮ ನಿಮ್ಮೆಲ್ಲರ ಸ್ವರೂಪ. ಹೊರಗೆ ಇಲ್ಲಿ ಹುಡುಕೋ ಹಾಗಿಲ್ಲ, ಅದೆಲ್ಲವೂ ನಮ್ಮ ನಿಮ್ಮೆಲ್ಲರ ಸ್ವರೂಪ. ಲೀನಂ ಯಶ್ಯ ಚೇತಃ ಲೀನಂ, ಯಾವನ ಮನಸ್ಸು ಬುದ್ಧಿ ಅಂತಃಕರಣ ವೃತ್ತಿ, ಮನಸ್ಸೂ ಆಯಿತು ಬುದ್ಧಿನೂ ಆಯಿತು. ಯಾಕಂತ ಕೇಳಿದರೆ ಮನಸ ಏವ ಇದಮಾಪ್ತವ್ಯಂ ಒಂದು ಕಡೆ, ದೃಶ್ಯತೆ ತ್ವಗ್ರಯ ಬುದ್ಧಿಯ ಇನ್ನೊಂದು ಕಡೆ. ಬುದ್ಧಿ ಮನಸ್ಸು ಎರಡು ಬೇರೆ ಏನಲ್ಲ, ಅಂತಃಕರಣದ ವೃತ್ತಿಗಳೇ. ಒಂದು ಸಂಕಲ್ಪ ವಿಕಲ್ಪ ಮಾಡ್ತದೆ, ಒಂದು ನಿಶ್ಚಯ ಮಾಡ್ತದೆ. ಎರಡನ್ನು ಕ್ರೋಢೀಕರಣವೂ ಕೂಡ ಮಾಡಿದ್ದಾರೆ ಉಪನಿಷತ್ನಲ್ಲಿ. ಹೀಗಾಗಿ ಯಾವನ ಚಿತ್ ಅಂತ ಹಾಕಿರಿ ಇಲ್ಲಿ ಅಂತಃಕರಣ, ಯಾವನ ಮನಸ್ಸು ಬುದ್ಧಿ ಮೊದಲಾದ ವೃತ್ತಿಗಳಿಂದ ಕೂಡಿರುವಂತಹ ಅಂತಃಕರಣ ಇದೆಯೋ ಲೀನಂ ಪರೇ ಬ್ರಹ್ಮಣಿ ಯಶ್ಯ ಚೇತಃ. ಚೇತ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಇದೆ, ಯಶ್ಯ ಚೇತಃ. ಈ ಅಂತಃಕರಣ ಅಂತ ಇಟ್ಟುಕೊಂಡಾಗ ಬಹಳಷ್ಟು ಸುಂದರವಾದ ಅರ್ಥ ಸಿಗ್ತದೆ ನಮಗೆ. ಅದಕ್ಕಾಗಿ ಅಂತಹ ಪರಬ್ರಹ್ಮದಲ್ಲಿ ಯಾವನ ಮನಸ್ಸು ಲೀನವಾಗಿದೆಯೋ ಅವನು ಇನ್ನೊಂದು ಕಡೆ ಎಲ್ಲೋ ಚಿಂತನೆ ಮಾಡಿದಾಗ ಹೇಳಿದಂಗಿದೆ. ಆದರೂ ಕೂಡ ಈ ವಿಷಯಕವಾಗಿ ಅದು ನೆನಪಾಗಿದೆ. ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿ ಅಪಾರ ಸಚ್ಚಿತ್ ಸುಖ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ ಅಂತ ಹೇಳಿದ್ರಲ್ಲ, ಯಸ್ಮಿನ್ ನಿತ್ಯ ಸುಖಾಂಬುಧೌ ಗಲಿತತೀಹಿ ಬ್ರಹ್ಮ ಏವನ ಬ್ರಹ್ಮವಿತ್. ಮನುಷ್ಯ ಪಂಚಕದ ಕೊನೆಯ ಭಾಗದಲ್ಲಿ ಭಗವತ್ಪಾದರವರು ಹೇಳುವಂತಹ ಮಾತು, ಯಸ್ಮಿನ್ ನಿತ್ಯ ಸುಖಾಂಬುಧೌ, ಯಸ್ಮಿನ್ ಯಾವ ನಿತ್ಯ ಯಾವಾಗಲೂ ಇರುವಂತಹ ಸುಖಾಂಬುಧೌ ಸುಖ ಸಮುದ್ರದಲ್ಲಿ ಯಾವನು ಮುಳುಗಿದ್ದಾನು, ಯಾವನು ಅಲ್ಲಿಯೇ ರಮಮಾನನಾಗಿದ್ದಾನು. ಯಸ್ಮಿನ್ ನಿತ್ಯ ಸುಖಾಂಬುಧೌ ಗಲಿತ ದೀಹಿ, ಅಲ್ಲಿ ಬುದ್ಧಿ ತೊಗೊಂಡಿದ್ದಾರೆ. ಗಲಿತ ದೀಹಿ, ದೀಹಿ ಅಂದರೂ ಅದೇ ಅರ್ಥ, ಬುದ್ಧಿ ಅಂದರೂ ಅದೇ ಅರ್ಥ, ಮನಸ್ಸಂದರೂ ಅದೇ ಅರ್ಥ ಅಂತ ಅದಕ್ಕಾಗಿ ಹೇಳಿದ್ದು. ಅಲ್ಲಿಯೇ ಇವನ ಬುದ್ಧಿ ಲೀನಾದರೆ ಅಂದರೆ ಆ ಬ್ರಹ್ಮವೇ ನಾನು ಅನ್ನೋ ಅಭಿಪ್ರಾಯ ಇವನಲ್ಲಿ ಅನುಭವಾತ್ಮಕವಾಗಿ ಗೊತ್ತಾದದ್ದಾದರೆ ಅವನು ಬ್ರಹ್ಮವಿತ್ತಲ್ಲ, ಬ್ರಹ್ಮ ಏವ, ಅವನು ಬ್ರಹ್ಮವೇ ಆಗಿದ್ದಾನಲ್ಲದೆ ಬ್ರಹ್ಮವನ್ನು ತಿಳಿದವನು ಅಲ್ಲ. ತಿಳಿದವನು ಅಂದರೆ ಮತ್ತೆ ಅದು ಬೇರೆ ಅರ್ಥ ಕೊಡ್ತದೆ. ಅಲ್ಲಿ ಎರಡಾಗ್ತದೆ, ದ್ವೈತ ಆಗ್ತದೆ. ಅವನು ತಿಳಿಸ್ಕೊಳ್ಳೋದು ಒಬ್ಬ ತಿಳಿಯಾವ ಅಂತ ಎರಡಾಗ್ತದೆ. ಅದಕ್ಕಾಗಿ ಭಗವತ್ಪಾದರವರು ಬ್ರಹ್ಮದೇವ ನ ಬ್ರಹ್ಮವಿತ್ ಅಂತ ಬರೆದರು. ಹಾಗೆ ಇಲ್ಲಿಯೂ ಕೂಡ ಪ್ರಕೃತ ಶ್ಲೋಕದ ಅರ್ಥದಲ್ಲಿ ಇದು ಒಂದು ದೊಡ್ಡ ಮಂತ್ರ ಇದ್ದಾಗೇನೆ, ಬರೀ ಶ್ಲೋಕ ನಾಲ್ಕನೋ ಬರೋದಿಲ್ಲ. ಇದು ಪುರಾಣದಲ್ಲಿ ಇದ್ದದ್ರಿಂದ ನಾವು ಶ್ಲೋಕ ಅನ್ಬೇಕಾಗೈತೆ ಅಷ್ಟೇ, ಮತ್ತೇನಿಲ್ಲ. ಇದು ಮಂತ್ರ. ಇಂತಹ ಮಂತ್ರದಲ್ಲಿ ಯಾವನು ಲೀನನಾಗಿದ್ದಾನೆಯೋ, ಯಾವನ ಮನಸ್ಸು ಲೀನವಾಗಿದೆಯೋ, ಯಾವನ ಬುದ್ಧಿಯೂ ಲೀನವಾಗಿದೆಯೋ, ಯಾವನ ಅಂತಃಕರಣವು ಅಲ್ಲಿಯೇ ಮುಳುಗಿದೆಯೋ ಏನಾಗ್ತದೆ ಅದರಿಂದ ಅನ್ನೋದನ್ನು ಮ್ಯಾಲೆ ಹೇಳಿದ್ದಾರೆ. ಅಪಾರ ಸಚ್ಚಿತ್ ಸುಖ, ಅಪಾರ ಸಂವಿತ್ ಸುಖ ಸಾಗರೇಶ್ಮಿನ್, ಅಪಾರ ಸಚ್ಚಿತ್ ಸುಖ ಸಾಗರೇಶ್ಮಿನ್ ಅಂತ ಪಾಠಾಂತರವೂ ಇದೆ. ಸತ್ ಚಿತ್ ಅಪಾರ ಸಚ್ಚಿತ್ ಸುಖ ಸಾಗರ, ಮುಂದೆ ಸುಖ ಸಾಗರ ಅಂತಿದೆ. ಸದ್ರೂಪ ಚಿದ್ರೂಪ, ಸದ್ರೂಪ ಅಂದರೆ ತಿರಕಾಲಾಬಾಧಿತವಾದದ್ದು, ಚಿದ್ರೂಪ ಅಂದರೆ ಅರಿವಿನ ಗಟ್ಟಿ. ಅಂತಹ ಯಾವ ಆತ್ಮ ಇದ್ದಾನೆಯೋ ಅವನು ಸುಖ ಸ್ವರೂಪನೂ ಆಗಿದ್ದಾನೆ ಅಂತ ಅದನ್ನು ಕೂಡ ಇಲ್ಲಿ ಹೊಂದಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಹೀಗೆ ನಾವು ವಿಚಾರ ಮಾಡಿದಾಗ ಏನಾಯಿತು ಒಂದು ಕೈರ
ಅವ ಪರಮ ತತ್ವಜ್ಞಾನಿಯಾದ ಲೀನಂ ಪರೇ ಬ್ರಹ್ಮಣಿ ಯಶ್ಯ ಚೇತಃ. ಅವನ ತಾಯಿ, ಅವನು ಹುಟ್ಟಿದ ಭೂಮಿ, ಅವನು ಹುಟ್ಟಿದ ದೇಶ ಏನೇನಾಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕುಲಂ ಪವಿತ್ರಂ, ಅವನ ತಂದೆಯ 21 ಕುಲ, ತಾಯಿಯ 11 ಕುಲ ಉದ್ಧಾರ ಆಗ್ತಾವಂತ ಬೇರೆ ಕಡೆ ಸ್ತುತಿ ಮಾಡುವುದಕ್ಕಾಗಿ, ಬ್ರಹ್ಮವಿದ್ಯೆಯನ್ನು ಸ್ತೋತ್ರ ಮಾಡುವುದಕ್ಕಾಗಿ ಬರ್ಕೊಂಬಂದಾರೆ. ಇದು ಪುರಾಣದ ಮಾತ, ಇಲ್ಲಿಯೂ ಕೂಡ ಅದನ್ನು ಹೇಳ್ತಾರೆ. ಕುಲಂ ಪವಿತ್ರಂ, ಅವ ಯಾವ ಕುಲದಲ್ಲಿ ಹುಟ್ಟಿ ತತ್ವಜ್ಞಾನಿ ಆಗಿದ್ದಾನೆಯೋ ಆ ಕುಲ ಪವಿತ್ರ ಆಗ್ತದೆ. ಕುಲಂ ಪವಿತ್ರಂ ಜನನೀ ಕೃತಾರ್ಥ, ಇಂತಹ ಮಗನಿಗೆ ಜನ್ಮ ಕೊಟ್ಟಳಲ್ಲ ತಾಯಿ, ನಿಜವಾಗಿಯೂ ಅವಳು ಪುಣ್ಯವತಿ. ಜನನೀ ಕೃತಾರ್ಥ, ಸುಮ್ಮನೆ ಯೌವನವನ್ನು ಹಾಳು ಮಾಡುವಂಥ ಮಕ್ಕಳು ಹುಟ್ಟೇನು ಪ್ರಯೋಜನ? ಬರೀತಾನೆ, ಭಾಳ ಸುಂದರವಾಗಿ ಬರೀತಾನೆ. ನಧ್ಯಾತಂ ಪದಮೀಶ್ವರಸ್ಯ ವಿಧಿವತ್, ಸ್ವರ್ಗದ್ವಾರ ಕವಾಟನ ಪಾಟನ ಪಟು ಧರ್ಮೋಪೇನೋಪಾರ್ಜಿತ. ಆಮೇಲೆ ನಾರೀ ಪೀನ ಪಯೋಧರೋರು ಯುಗಲಂ ಸ್ವಪ್ನೇ ಪಿನಾಲಿಂಗಿತಂ ಮಾತು ಕೇವಲಮೇವ ಯೌವನ ಛದೆ ಕುಠಾರಾವಯಂ. ನದ್ಯಾತಂ ಪದಂ ಈಶ್ವರಸ್ಯ ವಿಧಿವತ್, ಪರಮಾತ್ಮನ ಪಾದಕಮಲಗಳನ್ನು ವಿಧಿವತ್ ಉಪನಿಷತ್ತಿನಲ್ಲಿ ಹೇಳಿದಂತೆ, ವೇದಗಳಲ್ಲಿ ಹೇಳಿದಂತೆ ಧ್ಯಾನಿಸಲಿಲ್ಲ. ಸ್ವರ್ಗದ್ವಾರ ಕವಾಟ ಪಾಟನ ಪಟುಹು, ಸ್ವರ್ಗದ ದ್ವಾರವನ್ನು ತೆಗೆಯಲಿಕ್ಕೆ ಕಾರಣವಾಗಿರುವಂತಹ ಪುಣ್ಯವನ್ನೂ ಗಳಿಸಲಿಲ್ಲ. ಧರ್ಮ ಅಂದರೆ ಪುಣ್ಯವನ್ನೂ ಗಳಿಸಲಿಲ್ಲ. ಹೋಗಲಿ, ಸಂಸಾರದ ಸರಿಯಾಗಿ ಮಾಡಿ ಏನೇನಂದ್ರೆ ನಾರೀ ಪೀನ ಪಯೋಧರೋರು ಯುಗಲಂ ಸ್ವಪ್ನೇ ಪಿನಾಲಿಂಗಿತಂ, ಸ್ವಪ್ನದಲ್ಲಿಯೂ ಕೂಡ ನಾನು ಹೆಣ್ಣು ಮಕ್ಕಳನ್ನು ಅಪ್ಪಿಕೊಳ್ಳಲಿಲ್ಲ. ಅಂದರೆ ಕೇವಲ ವ್ಯರ್ಥವಾಗಿ ಇಲ್ಲಿವರೆಗೆ ಜೀವನ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ತಾಯಿಯ ಯೌವನವೆಂಬುವ ಸುಂದರವಾದ ಉದ್ಯಾನವನಕ್ಕೆ ನಾನು ಕೊಡಲಿಯಂತೆ ಆದೆ, ಅವಳ ಯೌವನವನ್ನು ಹಾಳು ಮಾಡಿದವನಾದೆ ಅಂತ ಭರತೃಹರಿ ಒಂದು ಕಡೆ ಈ ಮಾತನ್ನು ಹೇಳ್ತಾನೆ. ಇಲ್ಲಿ ಯಾಕೆ ನೆನಪಾಯಿತು ಅಂತ ಕೇಳಿದರೆ, ಕುಲ ಜನನೀ ಕೃತಾರ್ಥ, ಒಬ್ಬ ಸತ್ಪುತ್ರನಿಗೆ ಜನ್ಮ ಕೊಟ್ಟಳಲ್ಲ, ಒಬ್ಬ ಬ್ರಹ್ಮಜ್ಞಾನಿಗೆ ಜನ್ಮ ಕೊಟ್ಟಿದ್ದಾಳಲ್ಲ, ಅವಳು ನಿಜವಾಗೂ ಕೃತಾರ್ಥ ಆದಳು ಅಂತ. ಕುಲಂ ಪವಿತ್ರಂ ಜನನೀ ಕೃತಾರ್ಥ. ವಸುಂಧರ ಪುಣ್ಯವತೀಚ ತೇನ, ತೇನ ಆ ತತ್ವಜ್ಞಾನಿಯಿಂದ ಯಾವ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದಾನೆಯೋ ಅದು ಪುಣ್ಯವತಿ, ಆ ಪುಣ್ಯ ಭೂಮಿ ಅಂತದ್ದು. ಈ ಒಂದು ಪ್ರಸಂಗ ಬರ್ತದೆ. ಉದಾಹರಣೆಗೆ, ಕೌರವ ಪಾಂಡವರು ಪಗಡಿ ಆಟ ಆಡಿದರು. ಕೊನೆಗೆ ಏನಾಯಿತು ಅಂದರೆ, ಪಗಡಿ ಆಟದಲ್ಲಿ ಸೋತವರು 12 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತವಾಸ. ಇದನ್ನು ಕಲಿಬೇಕು. ಅಜ್ಞಾತವಾಸದಲ್ಲಿ ಅವರನ್ನು ಗುರುತಿಸಿದರೆ ಮತ್ತೆ 12 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತವಾಸ ಅವರು ಮಾಡಬೇಕಾಗ್ತದೆ. ನಾವು ಸೋತರು ನಮಗೂ ಇದು, ನೀವು ಸೋತರು ನಿಮಗೂ ಅಂತ ಕರಾರು ಮಾಡ್ತಾರೆ ಕೌರವರು. ಆಯಿತು, ಧರ್ಮರಾಜ ಅದಕ್ಕೆ ಒಪ್ಪಿಕೊಂಡ, ಪಗಡಿ ಆಡಿದ, ಸೋತ. 12 ವರ್ಷ ಅರಣ್ಯವಾಸ ಮುಗಿಸಿ 1 ವರ್ಷ ಅಜ್ಞಾತವಾಸಕ್ಕೆ ಹೋದರು. ಆ ಸಮಯದಲ್ಲಿ ಕೌರವರು ಪಾಂಡವರನ್ನು ಹುಡುಕುವ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದಾಗ ಮೊದಲು ಮೀಟಿಂಗ್ ಮಾಡ್ತಾರೆ, ಸಭೆ ಮಾಡ್ತಾರೆ. ಅಲ್ಲಿ ಭೀಷ್ಮ, ದ್ರೋಣ ಮೊದಲಾದಂಥವರೆಲ್ಲರೂ ಕೂಡ್ತಾರೆ. ಚರ್ಚೆ ಮಾಡೋಗಿ ಪಾಂಡವರು ಎಲ್ಲಿ ಇರಬಹುದು ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಅದರಲ್ಲಿ ಕೊನೆಗೆ ಹೇಳುವವರು ಯಾರು ಅಂತ ಕೇಳಿದ್ರೆ ಭೀಷ್ಮಾಚಾರ್ಯ. ನಾವು ಹೇಳ್ತಾನೆ, ಪಾಂಡವರು ಎಲ್ಲಿ ಇರಬಹುದು ಅಂತ ವಾಸನೆ ಸಿಕ್ಕಿಲ್ಲ, ಆದರೆ ಯಾವ ದೇಶದಲ್ಲಿ ಅಂದರೆ ಯಾವ ರಾಜ್ಯದಲ್ಲಿ ಮಳೆ ಬೆಳೆಗಳು ಸುಖವಾಗಿ ಆಗುತ್ತವೆಯೋ ಆ ದೇಶದಲ್ಲಿ ಪಾಂಡವರು ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಪುಣ್ಯವಂತರು ಇದ್ದರೆ ಮಾತ್ರ ಅಲ್ಲಿ ಮಳೆ ಬೆಳೆ ಸುಖವಾಗಿ ಆಗ್ತದೆ. ಮಳೆ ಬೆಳೆ ಯಾವ ದೇಶದಲ್ಲಿ ಸಂಪೂರ್ಣವಾಗಿ ಸುಖಮಯವಾಗಿದೆಯೋ ಅಲ್ಲಿಯೇ ಪಾಂಡವರು ವಾಸ್ತವ್ಯ ಅಂತ ದೃಢವಾಗಿ ಹೇಳ್ತಾನೆ. ಇಲ್ಲಿ ಅದನ್ನು ನೆನಪು ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಒಬ್ಬ ಬ್ರಹ್ಮಜ್ಞಾನಿ ಪುಣ್ಯವಂತ ಆದದ್ದರಿಂದ ವಸುಂಧರ ಪುಣ್ಯವತೀಚತೇನ. ವಸುಂಧರ ಅಂತ ಯಾಕೆ ಕರೆದಾರ ಈ ಭೂಮಿ ಅನ್ನೋದನ್ನು ಎಷ್ಟೋ ಸಲ ಪ್ರವಚನದಲ್ಲಿ ಚಿಂತನೆ ಮಾಡ್ಕೊಂಬಂದೆ. ವಸು ಅಂದರೆ ಐಶ್ವರ್ಯ, ಐಶ್ವರ್ಯವನ್ನು ಧರಿಸಿದವಳು ವಸುಂಧರ. ಭೂಮಿಯಲ್ಲಿ ಯಾವ ಐಶ್ವರ್ಯ ಇಲ್ಲಂತೀರಿ? ಭೂಮಿಯಲ್ಲಿ ಸಕಲ ಎಲ್ಲವನ್ನೂ ಕೊಟ್ಟು ಕಳಿಸ್ಯಾನ ಪರಮಾತ್ಮ, ತುಂಬಿಬಿಟ್ಟಾನ. ಇದರಲ್ಲಿ ಬೆಳೆ, ಅನೇಕ ವಿಧವಾದ ಬೆಳೆಗಳು ನಮಗೆ ಭೋಜನ ಮಾಡುವುದಕ್ಕೆ ಉಪಯುಕ್ತವಾದ ಹಣ್ಣು, ಹಂಪಲ, ಭತ್ತ, ಗೋಧಿ, ರಾಗಿ, ಜೋಳ, ಕಡಲೆ, ಕುಸುಬೆ, ಒಂದೇನ ಅನೇಕ ವಿಧವಾದ ಧಾನ್ಯಗಳು, ಅನೇಕ ವಿಧವಾದ ಹಣ್ಣುಗಳು,
ಅನೇಕ ವಿಧವಾದ ಸಸ್ಯವರ್ಗ, ಔಷಧಿಯ ರೂಪದಿಂದ ದೊರೆಯತಕ್ಕಂತಹ ಸಸ್ಯವರ್ಗ. ನಾಸ್ತಿ ಮೂಲಂ ಅನೌಷಧಂ ಅಂತ ಬರೀತಾರೆ. ನಾಸ್ತಿ ಮೂಲಂ ಅನೌಷಧಂ. ಯಾವುದೇ ಒಂದು ಸಸ್ಯ ಇದ್ದರೂ ಕೂಡ ಅದರಲ್ಲಿ ಔಷಧೀಯ ಗುಣ ಇದೆ. ಆದರೆ ಯೋಜಕ ತತ್ರ ದುರ್ಲಭ. ಇದರಲ್ಲಿ ಇದೆ ಅನ್ನುವುದನ್ನು ಗುರ್ತ ಹಿಡಿಯೋದು ದುರ್ಲಭ. ಅಂತೂ ಭೂಮಿಯಲ್ಲಿ ಏನೆಲ್ಲ ಇದೆ ಅಂತ ಹೇಳಲಿಕ್ಕೆ ಹೊರಟದ್ದಷ್ಟೇ, ಮತ್ತೇನಲ್ಲ. ಅಲ್ಲಿ ಏನೇನಿದೆಯಪ್ಪ ಅಂತ ಕೇಳಿದ್ರೆ ಮ್ಯಾಲೆ ನೋಡಿದ್ರೆ ಇದೆಲ್ಲ ಇದೆ, ಹಣ್ಣು ಹಂಪಲ ಏನೇನು ಬೇಕು ನಮ್ಗೆ ಅದೆಲ್ಲ ಇದೆ. ಆಮೇಲೆ ಒಳಗಡೆ ಸ್ವಲ್ಪ ಹೋದರೆ ನಮಗೆ ಬೇಕಾಗಿರುವುದು ಬೆಳ್ಳಿ, ಬಂಗಾರ, ಹಿತ್ತಾಳಿ ಮುಖ್ಯವಲ್ಲ, ಕಬ್ಬಿಣ ಭಾಳ ಮುಖ್ಯ ನಮಗೆ. ಯಾಕಂದ್ರೆ ರೈತರಿಗೆ ಉಳುಮೆ ಮಾಡಲಿಕ್ಕೆ ಮುಖ್ಯವಾದ ಪದಾರ್ಥ. ಮಷನ್ಗಳಲ್ಲಿ ಮುಖ್ಯವಾದ ಪದಾರ್ಥ ಕಬ್ಬಿಣ. ಆ ಕಬ್ಬಿಣವೂ ಕೂಡ ಭೂಮಿಯಲ್ಲೇ ಇದೆ, ಬೆಳ್ಳಿಯೂ ಕೂಡ ಭೂಮಿಯಲ್ಲಿ, ತಾಮ್ರ, ಹಿತ್ತಾಳಿ, ಬಂಗಾರ ಇದೆಲ್ಲವೂ ಭೂಮಿಯಲ್ಲೇ ತುಂಬಿದ. ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗಿರುವಂತಹ ಯಾವ ಇದೆಯಲ್ಲ ಇದು ಇಂಧನ, ಅದನ್ನು ಕೂಡ ಭೂಮಿಯಲ್ಲಿ ತುಂಬಿಗಳಿಸಾನ ಪರಮಾತ್ಮ. ಇದರಲ್ಲಿ ಭೂಮಿಯಲ್ಲಿ ಏನೂ ಇಲ್ಲ ಅನ್ನೋ ಹಾಗಿಲ್ಲ. ನಾವು ಎಲ್ಲವನ್ನೂ ಭೂಮಿಯಿಂದಲೇ ಪಡೆಯುತ್ತೇವೆ. ಅದಕ್ಕಾಗಿ ವಸುಂಧರ, ವಸು ಅಂದರೆ ಐಶ್ವರ್ಯ, ಐಶ್ವರ್ಯವನ್ನು ಧರಿಸಿದವಳು ಭೂದೇವಿ. ಯಾವ ಒಬ್ಬ ತತ್ವಜ್ಞಾನಿಯೋ ಆ ದೇಶದಲ್ಲಿ ಉದಯಿಸಿ ತತ್ವಜ್ಞಾನಿಯಾಗಿದ್ದಾನೆಯೋ ಆ ಭೂಮಿಯು ಪರಮ ಪವಿತ್ರವಾಗಿದೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಪರಮ ಪವಿತ್ರವಾಗಿದೆ ವಸುಂಧರ, ಪುಣ್ಯವತೀಚತೇನ ವಸುಂಧರ. ಅಂತೂ ಈ ಎರಡು ಮಾತನ್ನು ಯಾಕೆ ನೆನಪು ಮಾಡಿದರು ಅಂತ ಕೇಳಿದ್ರೆ, ಯಾವನು ಒಬ್ಬ ತತ್ವಜ್ಞಾನಿಯಾಗಿದ್ದಾನೆಯೋ ಅವನ ಪ್ರಭಾವದಿಂದ ಅವನ ತಂದೆ ತಾಯಿಗಳ ಕುಲ ಉದ್ಧಾರ ಆಯಿತು, ಅವನು ಹುಟ್ಟಿದ ದೇಶ ಉದ್ಧಾರ ಆಯಿತು, ಅವನ ಬಂಧು ಬಾಂಧವರು ಉದ್ಧಾರ ಆದರು ಅಂತ ಇಷ್ಟು ಸಾಮಾನ್ಯವಾಗಿ ಈ ಶ್ಲೋಕದ ಅಭಿಪ್ರಾಯ. ಇದಕ್ಕೆ ಹೊಂದುಗಡೆ ಆಗುವಂತೆ ಅನುಭವ ಅಮೃತಕಾರರು ಒಂದು ಸುಂದರವಾದ ಪದ್ಯ ಬರೀತಾರೆ. ಏನು ಬರೀತಾರೆ? ಹಿಂದೆ ಮಾಡಿದ ಸಕಲ ಪಾತಕ ಗಂದು ಹೋಗುವುದು ಬ್ರಹ್ಮಚಿಂತೆಯೋಳ್ ಒಂದು ನಿಮಿಷದೋಳ್ ಇರ್ದೊಡದರೆಂ ಹೇಳಲೇನದನು. ತಂದೆ ತಾಯಿಗಳು ಧನ್ಯರಾದನ, ಬಂಧುಗಳು ಕುಲವೆಲ್ಲ ಪಾವನ, ಬಂಧು ನಿಂದಡೆ ಎಲ್ಲ ಪುಣ್ಯ ಕ್ಷೇತ್ರವೆನಿಸುವುದು. ಮನಃಪೂರ್ವಕವಾಗಿ ಯಾವ ಒಬ್ಬ ಮಹಾನುಭಾವನು ಪರಬ್ರಹ್ಮ ವಿಷಯಕವಾದ ಚಿಂತನೆಯಲ್ಲಿ ಮುಳುಗಿದ್ದಾನೆಯೋ ಅವರಂತಾರೆ ಒಂದು ನಿಮಿಷ ಸಾಕಂತಾರೆ. ಒಂದೇ ಒಂದು ನಿಮಿಷ ಪರಬ್ರಹ್ಮ ವಿಷಯಕವಾಗಿ ಈತನು ದೃಢವಾದ ಚಿಂತನೆಯನ್ನು ಮಾಡಿದ್ದಾದರೆ ಹಿಂದೆ ಮಾಡಿದ ಸಕಲ ಪಾತಕ ಗಂದು ಹೋಗುವುದು. ಸಂಚಿತ ಕರ್ಮ ಸುಟ್ಟು ಬೂದಿ ಆಗ್ತದೆ. ಬ್ರಹ್ಮಜ್ಞಾನ ಆದ ಕೂಡಲೇ ಸಂಚಿತ ಕರ್ಮ ನಾಶ ಆಗ್ತದಂತ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಉದಾಹರಣೆ ಕೊಟ್ಟಿದ್ದಾನೆ. ಕಟ್ಟಿಗೆ ಹೇಗೆ, ಬೆಂಕಿ ಹೇಗೆ ಎಲ್ಲ ಕಟ್ಟಿಗೆಗಳನ್ನು ಸುಟ್ಟು ಹಾಕುತ್ತದೆಯೋ ಹಾಗೆ ಬ್ರಹ್ಮಜ್ಞಾನ ಎಲ್ಲ ಪಾಪಗಳನ್ನು ಸುಟ್ಟು ಹಾಕುತ್ತದೆ, ಎಲ್ಲ ಕರ್ಮಗಳನ್ನು ಸುಟ್ಟು ಹಾಕುತ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಮುಂಡಕೋಪನಿಷತ್ತಿನ ವಾಕ್ಯವು ಇದನ್ನೇ ಹೇಳ್ತದೆ. ಹೃದಯ ಗ್ರಂಥಿ ಅವಿದ್ಯೆಗೂ ಅಂತಃಕರಣಕ್ಕೂ ಅಜ್ಞಾನಕ್ಕೂ ಅಂತಃಕರಣಕ್ಕೂ ಯಾವ ಒಂದು ಗ್ರಂಥಿ ಇತ್ತಲ್ಲ, ಬಂಧನ ಇತ್ತಲ್ಲ, ಅದು ನಾಶವಾಗಿ ಹೋಗ್ತದೆ. ಅರ್ಥಾತ್ ಅಜ್ಞಾನ ನಾಶ ಆಗ್ತದೆ, ಹೃದಯ ಗ್ರಂಥಿ ನಾಶ ಆಗ್ತದೆ. ಛಿದ್ಯಂತೆ ಸರ್ವ ಸಂಶಯ, ಸಕಲ ಸಂಶಯಗಳು ಹೋಗ್ತಾವೆ. ಕ್ಷೀಯಂತೆ ಚಾಶ್ಯ ಕರ್ಮಾಣಿ, ಇವನ ಪುಣ್ಯ ಪಾಪ ಕರ್ಮಗಳು ಸಂಚಿತ ಅವೆಲ್ಲ ನಾಶ ಆಗಿ ಹೋಗ್ತಾವೆ. ಆಗಾಮಿ ಕರ್ಮ ಮಾತ್ರ ಶಿಥಿಲ ಆಗ್ತದೆ, ಅದು ಕೂಡ ಫಲ ಕೊಡೋದಿಲ್ಲ ಅಂತ ಅಲ್ಲೇನು ಉಪನಿಷತ್ತುಗಳಲ್ಲಿ ಹೇಳಿಕೊಂಡು ಬಂದಿದ್ದಾರೆಯೋ ಹಾಗೆ ಇಲ್ಲಿಯೂ ಕೂಡ ಅನುಭವ ಅಮೃತಕಾರರು ಏನು ಹೇಳ್ತಾರೆ ಅಂದ್ರೆ, ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು ಬ್ರಹ್ಮ ಚಿಂತೆಯೊಳು ಒಂದು ನಿಮಿಷದೋಳು ಇರ್ದೊಡೆ ಹೇಳಲೇನದನ್ನು. ಅದನ್ನೇನು ಹೇಳಲಿ? ತಂದೆ ತಾಯಿಗಳು ಧನ್ಯರಾತನ. ಇಲ್ಲಿ ಈ ಮಂತ್ರ ಈ ಶ್ಲೋಕದಲ್ಲಿ ಹೇಳಿದ ಹಾಗೆ ಆತನ ತಂದೆ ತಾಯಿಗಳು ಧನ್ಯರು. ಅದ ಮೊದಲ ಅಂದ ಹಾಗೇನೆ ತಂದೆ 21 ಕುಲ, ತಾಯಿಯ 11 ಕುಲದವರು ಉದ್ಧಾರ ಆಗ್ತಾರಂತ. ತಂದೆ ತಾಯಿಗಳು ಧನ್ಯರಾತನ. ಬಂಧು ಬಾಂಧವರು ಏನಿದ್ದಾರಲ್ಲ ಅವನ ಅನುಗ್ರಹದಿಂದ ಅವರು ಎಷ್ಟೋ ಪುಣ್ಯವಂತರಾಗಿದ್ದಾರೆ. ಬಂಧು ಬಾಂಧವರು ಕುಲಂ ಅಷ್ಟೇ ಅಲ್ಲ, ಅವನ ಕುಲವೂ ಕೂಡ ಪವಿತ್ರವಾಗಿದೆ. ತಂದೆ ತಾಯಿಗಳು ಪುಣ್ಯವಂತರು ಅವನ ತಂದೆ ತಾಯಿಗಳು. ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು ಬ್ರಹ್ಮಚಿಂತೆಯೊಳು ಒಂದು ನಿಮಿಷದೋಳು ಎರ್ದೊಡದರೆಂ ಹೇಳಲೇನದನು. ತಂದೆ ತಾಯಿಗಳು ಧನ್ಯರಾದನ, ಬಂಧುಗಳ ಕುಲವೆಲ್ಲ ಪಾವನ, ಬಂಧು ನಿಂದೆಡೆ ಎಲ್ಲ ಪುಣ್ಯ ಕ್ಷೇತ್ರವೆನಿಸುವುದು. ಆ ಮಹಾನುಭಾವ ಎಲ್ಲಿ ಬಂದು ನಿಲ್ಲುತ್ತಾನೆಯೋ ಅದು ಪುಣ್ಯಕ್ಷೇತ್ರವಾಗಿ ಪರಿಣಮಿಸುತ್ತದೆ. ಅದು ಪುಣ್ಯಕ್ಷೇತ್ರ ಅಂತ ಕರೆಸಿಕೊಳ್ತದೆ. ಉದಾಹರಣೆಗೆ ಸಿದ್ಧಾರೂಢ ಮಹಾತ್ಮರಿಂದ ಹುಬ್ಬಳ್ಳಿ ಪುಣ್ಯಕ್ಷೇತ್ರ ಅಂತ ಪ್ರಸಿದ್ಧಿಗೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ. ಶಿವಾನಂದ ಮಹಾತ್ಮರಿಂದ ಗದಗ ಅನ್ನುವಂಥ ಕ್ಷೇತ್ರ ಪ್ರಸಿದ್ಧಿಗೆ ಬಂದಿದೆ. ಹಾಗೆಯೇ
ಪರಮ ಪೂಜ್ಯ ರಾಮಕೃಷ್ಣ ಪರಮಹಂಸರ ಸನ್ನಿಧಿಯಲ್ಲಿ ಕೋಲ್ಕತ್ತಾ ಪಟ್ಟಣ ಪುಣ್ಯಕ್ಷೇತ್ರ ಅಂತ ಪ್ರಸಿದ್ಧ ಆಗಿದೆ. ಹೀಗೆ ಎಷ್ಟೋ ಜನ ಮಹಾತ್ಮರು ಎಲ್ಲೆಲ್ಲಿ ನೆಲೆಸಿದ್ದಾರೆಯೋ ಅವೆಲ್ಲವುಗಳನ್ನು ಪುಣ್ಯಕ್ಷೇತ್ರ ಅಂತ ಕರ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಇಲ್ಲೊಬ್ಬ ತತ್ವಜ್ಞಾನಿ ಪುಣ್ಯಕ್ಷೇತ್ರ ಅದಕ್ಕಷ್ಟೆಲ್ಲ ಆಗ್ತದ ಅಂತ ಇಲ್ಲಿ ನಮಗೆ ಈ ಶ್ಲೋಕದ ಮತ್ತು ಆ ಪದ್ಯದ ಅರ್ಥ, ಇದಕ್ಕೆ ಅನುಗುಣವಾದ ಒಂದು ಕಥೆ ಇದೆ. ಆ ಕಥೆಯನ್ನು ಕೂಡ ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳ್ತೇನೆ, ಕೇಳಿ. ಏನು ಆ ಕಥಾ ಅಂತ ಕೇಳಿದರೆ, ವಿಶ್ವಾಮಿತ್ರ ರಾಜ, ಗಾದಿ ಮಹಾರಾಜನ ಮಗ. ಒಂದು ಸಲ ಭೇಟಿಗೆ ಅರಣ್ಯಕ್ಕೆ ಹೋದಾಗ ವಸಿಷ್ಠರ ಆಶ್ರಮಕ್ಕೆ ಹೋಗೋ ಪ್ರಸಂಗ ಬರ್ತದೆ. ವಸಿಷ್ಠರು ಇವನೆಲ್ಲ ಸೈನ್ಯ ಸಹಿತವಾಗಿ ಇವನಿಗೆ ಭೋಜನದ ವ್ಯವಸ್ಥೆ ಮಾಡ್ತಾರೆ. ಬಹಳಷ್ಟು ಚಿಕ್ಕ ಸಮಯದಲ್ಲಿ ಇಡೀ ಸೈನ್ಯಕ್ಕೆ ಬೇಕಾಗುವಷ್ಟು ಆಹಾರದ ವ್ಯವಸ್ಥೆ ಆಗ್ತದೆ. ಅದು ನಂದಿನಿ ಧೇನುವಿನ ಪ್ರಭಾವದಿಂದ. ಎಲ್ಲ ಊಟ ಉಪಚಾರ ಮುಗಿದ ಮೇಲೆ ವಿಶ್ವಾಮಿತ್ರ ವಸಿಷ್ಠರನ್ನು ಕೇಳ್ತಾನೆ, ಈ ಸ್ವಲ್ಪ ಸಮಯದಲ್ಲಿ ನನ್ನ ಸೈನ್ಯಕ್ಕೆ ನನಗೂ ಕೂಡ ಎಷ್ಟು ಬೇಗನೆ ನೀವು ಆಹಾರದ ವ್ಯವಸ್ಥೆಯನ್ನು ಮಾಡಿದ್ರಲ್ಲ, ಇದು ಹೇಗೆ ಆಯಿತು ಅಂತ ಕೇಳಿದಾಗ ನಿಷ್ಕಪಟವಾದ ಹೃದಯದ ವಸಿಷ್ಠ ಮಹರ್ಷಿಗಳು ಇದ್ದದ್ದನ್ನು ಇದ್ದಂತೆ ಹೇಳಿದರು, ಅಪ್ಪ ಇದು ಕಾಮಧೇನುವಿನ ಮಗಳಾದ ನಂದಿನಿಯ ಪ್ರಭಾವದಿಂದ ಆದದ್ದು ಅಂತ. ಆಗ ರಾಜನಿಗೆ ಆ ನಂದಿನಿ ಧೇನುವಿನ ಮೇಲೆ ಆಸೆ ಬರ್ತದೆ. ಅದನ್ನು ನನಗೆ ಕೊಡುವ ಯೋಗ್ಯವಾದ ವಸ್ತು ರಾಜನಲ್ಲಿ ಇರಬೇಕಲ್ಲದೆ ಸನ್ಯಾಸಿಯಲ್ಲಿ ಇರಬೇಕಲ್ಲ ಅಂತ ಅವನು ವಾದ ಮಾಡ್ತಾನೆ. ನನಗದು ಹೋಮ ಮಾಡಲಿಕ್ಕೆ ಅವಶ್ಯಕ ಇದೆ, ನಾನು ಕೊಡೋದಿಲ್ಲ ಅಂತ ವಸಿಷ್ಠರು ಹೇಳ್ತಾರೆ. ಹಾಗಾದರೆ ನಾನು ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗುತ್ತೇನೆ ಅಂತ. ಹಾಗೆ ಅದು ತೊಗೊಂಡು ಹೋಗಂತ. ಮುಂದೆ ನಂದಿನಿ ಧೇನು ಅಳ್ತಾ ಇದೆ, ನಾನು ಯಾಕೆ ಬಿಟ್ಟುಕೊಟ್ಟೆ ಅಂತ. ಇಲ್ಲ, ನನ್ನ ಕೈ ಮೀರಿದೆ, ನಿನಗೇನು ತಿಳಿತೈತೆ ಅದನ್ನು ಮಾಡುವಂತ ವಸಿಷ್ಠರು ಹೇಳಿದಾಗ ನಂದಿನಿ ಧೇನು ತಾನೇ ಸೈನ್ಯವನ್ನು ಸೃಷ್ಟಿ ಮಾಡಿಸಿಕೊಂಡು ವಿಶ್ವಾಮಿತ್ರನ ಸೈನ್ಯ ಸಮೇತವಾಗಿ ಓಡಿಸಿಬಿಡುತ್ತದೆ. ಈ ಘಟನೆಯಿಂದ ವಿಶ್ವಾಮಿತ್ರ ವಸಿಷ್ಠರ ಮೇಲೆ ಏನಾಗ್ತಾನಂದರೆ ವೈರಿ ಆಗ್ತಾನೆ, ಅಷ್ಟೇ, ಮತ್ತೇನಿಲ್ಲ. ಅವರ ಮೇಲಿನ ಹಠದಿಂದ ಕ್ಷಾತ್ರ ಬಲಕ್ಕೆ ಧಿಕ್ಕಾರಿರಲಿ, ಬ್ರಹ್ಮ ಬಲವೇ ನಿಜವಾದ ಬಲ ಅಂತ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಕೊಳ್ತಾನೆ. ಈಗ ಮಾಡೋದಿಲ್ಲ, ಮುಂದೆ ಬಹಳಷ್ಟು ಕಥೆ ಇದೆ. ಅದು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ನಂದಿನಿ ಧೇನುವನ್ನು ಸೋಲಿಸುವುದಕ್ಕಾಗಿ ಬೇಕಾಗಿರುವಂತಹ ಆಯುಧಗಳನ್ನು ಪಡೆದುಕೊಳ್ಳುತ್ತಾನೆ. ವಸಿಷ್ಠರನ್ನು ಸೋಲಿಸುವುದಕ್ಕಾಗಿ ಆಯುಧಗಳನ್ನು ಪಡೆದುಕೊಳ್ಳುತ್ತಾನೆ. ಎಷ್ಟೋ ವರ್ಷ ತಪಸ್ಸು ಮಾಡ್ಯಾನ. ಆಯಿತು, ಮತ್ತೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಕೇವಲ ಬ್ರಹ್ಮದಂಡವನ್ನು ಹಿಡ್ಕೊಂಡು ನಿಲ್ತಾರೆ ಇವರು. ವಸಿಷ್ಠರು ಮತ್ತೇನೂ ಮಾಡೋದಿಲ್ಲ. ಯೋಗ ವಟ್ಟ ಅಂತ ನಾವು ಕರಿತೇವೆ, ಅದೊಂದು ಬ್ರಹ್ಮದಂಡ. ಅವನು ಬಿಟ್ಟಿರುವ ಎಲ್ಲ ಆಯುಧಗಳನ್ನು ಬ್ರಹ್ಮದಂಡ ನುಗ್ಗಿ ಹಾಕ್ತದೆ. ಆವಾಗ ಅವಂದ ಕ್ಷಾತ್ರ ಬಲಂ ಬ್ರಹ್ಮ ತೇಜೋ ಬಲಮೇವ ಬಲಂ. ಕ್ಷಾತ್ರ ಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮ ತೇಜಸ್ಸಿನ ಬಲವೇ ಬಲ. ಅದಕ್ಕಾಗಿ ನಾನು ಬ್ರಹ್ಮಜ್ಞಾನಿ ಆಗಬೇಕಂತೇಳಿ ಅವನು ತಪಸ್ಸಿಗೆ ಹೋಗ್ತಾನೆ. ಬಹಳಷ್ಟು ವರ್ಷಗಳವರೆಗೆ ತಪಸ್ಸು ಮಾಡ್ತಾನೆ, ಬಹಳಷ್ಟು ವರ್ಷಗಳವರೆಗೆ. ಆದರೆ ವಿಶ್ವಾಮಿತ್ರನಿಗೆ ವಸಿಷ್ಠರ ಮೇಲಿನ ದ್ವೇಷ ಹೋಗಿರಲಿಲ್ಲ, ವೈರ ಬುದ್ಧಿ ಹೋಗಿರಲಿಲ್ಲ. ಅದು ಹಾಗೆ ಇತ್ತು. ಮುಂದೊಂದು ಸಲ ಏನಾಯಿತು ಅಂತ ಕೇಳಿದರೆ, ಸಹಜವಾಗಿ ವಸಿಷ್ಠರು ವಿಶ್ವಾಮಿತ್ರನ ಆಶ್ರಮದ ಮುಂದೆ ದಾಟಿ ಹೋಗುವ ಪ್ರಸಂಗ ಬರ್ತದೆ. ಆ ಪ್ರಸಂಗದಲ್ಲಿ ವಸಿಷ್ಠರು ಮತ್ತು ಆಶ್ರಮ ಇದೆ ಅಂದಮೇಲೆ ಒಳಗೆ ಹೋದರು. ಸಹಜವಾಗಿ ಅದು ವಿಶ್ವಾಮಿತ್ರನ ಆಶ್ರಮ ಆಯಿತು. ಮುಂದೆ ಏನಾಯಿತು ಅಂತ ಕೇಳಿದ್ರೆ, ನಾವು ಅತಿಥಿ ಸತ್ಕಾರ ಮಾಡಿದ. ಅತಿಥಿ ಬಂದಾನ, ವೈರಿ ಬಂದಾನ ಅಂದರು. ಅತಿಥಿ ದೇವೋ ಭವ ಅನ್ನುವುದು ಋಷಿಮುನಿಗಳ ಕಾಲದಲ್ಲಿ ಇದ್ದದ್ದೇ ಇದು. ಅತಿಥಿ ಸತ್ಕಾರ ಮಾಡಿ, ನಾನು 10,000 ವರ್ಷಗಳವರೆಗೆ ಯಾವ ತಪಸ್ಸನ್ನು ಮಾಡಿದ್ದೇನೋ ಅದರ ಪುಣ್ಯದ ಫಲವನ್ನು ನಿನಗೆ ನಾನು ಅರ್ಘ್ಯವನ್ನು ಕೊಡುತ್ತೇನೆ. ಅಂದರೆ ಅದು ಒಂದು ಏನು ಮಾಡ್ತಾರಪ್ಪ, ಬಂದು ಕೂಡಲೇ ಸತ್ಕಾರ ಮಾಡುವಾಗ ಇದನ್ನು ಮಾಡ್ತಾರೆ. ಅವ 10,000 ವರ್ಷದ್ದು ಕೊಟ್ಟಿದ್ದಾನೆ, ಇವನಿಗೆ ಪುಣ್ಯ ಕೊಟ್ಟಿದ್ದಾನೆ, ದಾನ ಮಾಡಿದ. ಆಯಿತು, ವಸಿಷ್ಠರು ಸ್ವೀಕಾರ ಮಾಡಿದರು. ಮುಂದೆ ತಮ್ಮ ಕಾರ್ಯಕ್ಕೆ ಹೋದರು. ಮುಂದೆ ಕಾಲಾಂತರದಲ್ಲಿ ವಿಶ್ವಾಮಿತ್ರ ವಸಿಷ್ಠರ ಆಶ್ರಮದ ಮುಂದೆ ಹೋಗೋ ಪ್ರಸಂಗ ಬರ್ತದೆ. ಆವಾಗ ಅವನು ಸಹಜವಾಗಿ ಒಳಗೆ ಹೋಗ್ತಾನೆ. ಇವನಿಗೆ ಅವರು ಅತಿಥಿ ಸತ್ಕಾರ ಮಾಡ್ತಾರೆ. ಅತಿಥಿ ಸತ್ಕಾರ ಮಾಡಿ ಅವರು ಪುಣ್ಯವನ್ನು ಇವರಿಗೆ ಕೊಡ್ತಾರೆ. ಆ ಪುಣ್ಯ ಕೊಡುವಾಗ ಏನಂತಾರೆ ಅವರು, ನಾನು ಒಂದು ಕ್ಷಣ ಬ್ರಹ್ಮಚಿಂತನೆಯಲ್ಲಿ ಮುಳುಗಿದ್ದೆ, ಅದರ ಫಲ ಅದು ಇನ್ನೂ ಸ್ವಪ್ನ ಅಂತ ಬರೆದಾರೆ. ನಾನು ಸ್ವಪ್ನದಲ್ಲಿ ಬ್ರಹ್ಮಚಿಂತನೆಯಲ್ಲಿ ಒಂದು ಕ್ಷಣ ಮುಳುಗಿದ್ದೆ, ಅದರ ಫಲವನ್ನು ನಾನು, ಅಂದರೆ ಅದರ ಪುಣ್ಯವನ್ನು ನಾನು ನಿನಗೆ ದಾನ ಮಾಡುತ್ತೇನೆ ಅಂತ. ಆವಾಗ ವಿಶ್ವಾಮಿತ್ರನಿಗೆ ಸಿಟ್ಟು ಬರ್ತದೆ. ಅಲ್ಲ, ನಾನು 10,000 ವರ್ಷ ತಪಸ್ಸು ಮಾಡಿದ ಪುಣ್ಯದ ಫಲ ದಾನ ಮಾಡಿದ್ದೇನೆ, ನೀನೇನು ಒಂದು ಕ್ಷಣ ಅದು ಸ್ವಪ್ನದಲ್ಲಿ ಚಿಂತನೆಯಲ್ಲಿ ಮುಳುಗಿದ್ದರ ಫಲ ದಾನ ಮಾಡ್ತೇನೆ ಅಂತೆಯಲ್ಲ, ಇದು ಯೋಗ್ಯ ಏನು? ಆಗ ಸಹಜವಾಗಿ
ವಸಿಷ್ಠರು ಹೇಳ್ತಾರೆ, ಅಪ್ಪ ನಂದು ಶ್ರೇಷ್ಠ ಅಂತ ನಾ ಅಂತೇನೆ, ನಿನ್ನದು ಶ್ರೇಷ್ಠ ಅಂತ ನೀ ಅಂತಿ. ಇಲ್ಲಿ ನಮ್ಮಿಬ್ಬರಲ್ಲಿ ಇದು ಜಗಳ ಬಗೆಹರಿಯೋದಿಲ್ಲ. ಇದನ್ನು ತೆಗೆದುಕೊಂಡು ಮೇಲಿನ ಲೋಕಕ್ಕೆ ಹೋಗೋಣ, ಇಬ್ಬರು ಮೇಲಿನ ಲೋಕಕ್ಕೆ ಹೋಗೋ ಸಾಮರ್ಥ್ಯ ನನಗೂ ಐತಿ ನಿನಗೂ ಐತಿ, ಹೋಗೋನು ಅಂತ ಹೇಳಿ ಮೊದಲು ಒಬ್ಬೊಬ್ಬರು ದೇವರ ಹತ್ತಿರ ಹೋದರು ಅಂತ ಇಟ್ಟುಕೊಳ್ಳ್ರಿ. ಸುಮ್ಮನೆ ಕತೆ ಹೇಳಿದಾಗ ಅವ್ರ ಬುದ್ಧಿಗೆ ಅನುಗುಣವಾಗಿ ಮೊದಲು ಬ್ರಹ್ಮನ ಹತ್ತಿರ ಹೋದರು, ಆಮೇಲೆ ವಿಷ್ಣುವಿನ ಹತ್ತಿರ ಹೋದರು, ಆಮೇಲೆ ಈಶ್ವರನ ಹತ್ತಿರ ಹೋದರು, ಅಥವಾ ಈಶ್ವರನ ಹತ್ತಿರ ಹೋದರು, ಬ್ರಹ್ಮನ ಹತ್ತಿರ ಹೋದರು, ವಿಷ್ಣುವಿನ ಹತ್ತಿರ ಹೋದರು ಅಂತ ಹೆಂಗೆ ರೂಪಕ್ಕೆ ಮಾಡ್ತಾರೆ. ನಾವಿಲ್ಲಿ ಬ್ರಹ್ಮನಷ್ಟೇ ಇಟ್ಕೊಂಡು ಸದ್ಯಕ್ಕೆ ಉಳಿದೋದು ಬೇಡ, ಕಥೆ ಅಲ್ಲಿ ನಾವು ಹೆಂಜೋದು ಬೇಡ. ಚತುರ್ಮುಖ ಬ್ರಹ್ಮ ನಮ್ಮನ್ನು ಜಗಳ ಬಗೆಹರಿಸ್ಬೇಕಾದ್ರೆ ಈ ಸೃಷ್ಟಿಕರ್ತನಾಗಿರುವಂಥ ಬ್ರಹ್ಮನೇ ಯೋಗ್ಯ, ಅಲ್ಲಿಗೆ ಹೋಗೋಣ ಅಂತ ವಸಿಷ್ಠರು ಹೇಳಿದಾಗ ಅವನು ಒಪ್ಪಿಗೆ ಕೊಟ್ಟು ಅಲ್ಲಿ ಹೋದರು. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಯಿತು, ಅವರು ತ್ರಿಕಾಲ ಜ್ಞಾನಿಗಳು ಇವರು ಇದಕ್ಕಾಗಿ ಬಂದಾರದು ಗೊತ್ತಾಯಿತು. ಅವರೇನಂದ್ರು ಬರೀಪ್ಪ ಬರೀ ಅಂದರು. ಅವರು ಅದರ ಸತ್ಕಾರ ಮಾಡಿದರು. ಯಾಕೆ ಬಂದಿರಿ? ಆಮೇಲೆ ಪ್ರಶ್ನೆ. ಇವರು ತಮ್ಮ ತಮ್ಮ ವಿಷಯವನ್ನು ಹೇಳಿದರು. ನಾನು 10,000 ವರ್ಷ ತಪಸ್ಸು ಮಾಡಿದ ಪುಣ್ಯದ ಫಲವನ್ನು ಇವನಿಗೆ ದಾನ ಮಾಡಿದ್ದೆ. ಆಗ ವಸಿಷ್ಠರು ಹೇಳಿದರು, ನಾನು ಅದು ಸ್ವಪ್ನದಲ್ಲಿ ಒಂದು ಕ್ಷಣ ಬ್ರಹ್ಮಚಿಂತನೆಯಲ್ಲಿ ಮುಳುಗಿದ್ದರ ಫಲವನ್ನು ದಾನ ಮಾಡಿದ್ದೇನೆ. ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಬಂದಿದೆ, ಅದನ್ನು ನೀವು ತೀರ್ಮಾನ ಮಾಡಬೇಕು. ಆವಾಗ ಅವರಂದರು, ನೋಡಪ್ಪ, ತೀರ್ಮಾನ ಮಾಡಬೇಕಾದ್ರೆ ಒಂದು ಸಾಕ್ಷಿ ಬೇಕು. ನೀವಿಬ್ಬರು ವಾದಿ ಪ್ರತಿವಾದಿಗಳು, ನಾನು ತೀರ್ಮಾನ ಮಾಡವ, ಆದರೆ ಆ ಸಾಕ್ಷಿ ಇದ್ದರೆ ಅದು ಸರಿ ಹೋಗ್ತದೆ, ಸಾಕ್ಷಿ ಇಲ್ಲಾಂದ್ರೆ ಸರಿ ಹೋಗೋದಿಲ್ಲ. ಅದಕ್ಕಾಗಿ ಒಬ್ಬ ಸಾಕ್ಷಿಯನ್ನು ಕರ್ಕೊಂಬರ್ರಿ ಅಂದ್ರೆ ಅವರು. ಯಾರನ್ನು ಕರ್ಕೊಂಬರೋದು ಅಂತ ನೀವೇ ಹೇಳ್ರಿ, ಕರ್ಕೊಂಡು ಬರ್ತೀವಿ ಅಂತ ಮತ್ತಿಬ್ಬರು ಒಪ್ಪಿಕೊಂಡ್ರು. ಆವಾಗ ಯಾರೂ ಏನು ಬೇಕಾಗಿಲ್ಲ, ಈ ಭೂಮಿಯನ್ನು ಹೊತ್ತುಕೊಂಡಿರುವಂಥ ಆದಿಶೇಷನನ್ನು ಕರೆದುಕೊಂಡು ಬನ್ನಿರಿ ಅಂದ. ಪುರಾಣದ ಕಥೆ. ಆದಿಶೇಷನನ್ನು ಕರೆದುಕೊಂಡು ಬನ್ನಿರಿ. ಆಯಿತು, ಇಬ್ಬರು ಹೋದರು ಆದಿಶೇಷನ ಹತ್ತಿರ. ಯಾಕೆ ಬಂದಿರಿ ಅಂತ ಅದು ಆದಿಶೇಷ ಕೇಳಿದ. ಯಥಾ ಪ್ರಕಾರ ಇಲ್ಲಿ ಕಥೆಯನ್ನು ಹೇಳಿ ಆಯಿತು. ಆವಾಗ ಆದಿಶೇಷ ಅಂತಾನ, ಅಪ್ಪ, ನಾನು ಸಾಕ್ಷಿಯಾಗಿ ಬರಲಿಕ್ಕೇನು ತೊಂದರೆ ಇಲ್ಲ, ಪರಂತು ನನ್ನ ತಲೆಯ ಮೇಲೆ ಈ ಭೂಮಿ ಕುಳಿತಿದೆ. ಈ ಭೂಮಿಯನ್ನು ನೀವು ಯಾರಾದರೂ ಹೊತ್ತುಕೊಂಡರೆ ನಾನು ಸಾಕ್ಷಿಯಾಗಿ ಬರ್ತೇನೆ, ಅಥವಾ ನಿಮ್ಮ ಪುಣ್ಯ ಏನಿದೆಯಲ್ಲ ಅದನ್ನಾದರೂ ಇಡ್ರಿ, ಇಲ್ಲಿ ನನ್ನ ತಲೆ ಮೇಲಿರೋ ಭೂಮಿಯನ್ನು ಅದರ ಮೇಲೆ ಇಡೋನು ಅಂತ ಆದಿಶೇಷನು ಹೇಳಿದಾಗ, ಮೊದಲು ವಿಶ್ವಾಮಿತ್ರ, ನಾನು 10,000 ವರ್ಷಗಳವರೆಗೆ ಮಾಡಿದ ತಪಸ್ಸಿನ ಪುಣ್ಯದ ಫಲ ಇದರ ಮೇಲೆ ನೀನು ಭೂಮಿಯನ್ನು ಇಡುವಂತ. ಆ ಪುಣ್ಯದ ಫಲದ ಮೇಲೆ ಅವನು ಭೂಮಿಯನ್ನು ತೆಗೆದು ಇಟ್ಟಾಗ ಅದು ಕೆಳಗೆ ಹೋಗ್ಲಿಕ್ಕೆ ಆರಂಭ ಆಗ್ತದೆ. ಆವಾಗ ಅವನ ಆದಿಶೇಷ ಹೇಳ್ತಾನೆ, ಇದಕ್ಕೆ ತಾಕತ್ತಿಲ್ಲ ಅಂತ ಮತ್ತೆ ತಲೆ ಮೇಲೆ ಇಟ್ಕೊತ. ಆಮೇಲೆ ವಸಿಷ್ಠರ ಬಾಳೆ ಬರ್ತದೆ. ಅಪ್ಪ, ಇದನ್ನು ಹೇಳ್ತಾರೆ ಅವರು, ನಾನು ಒಂದು ಕ್ಷಣ ಬ್ರಹ್ಮಚಿಂತನೆಯಲ್ಲಿ ಮುಳುಗಿದ್ದೆ, ಅದರ ಫಲ ಪುಣ್ಯ ಇದನ್ನು ಇಡ್ತೇನೆ, ಇದ್ರ ಮೇಲೆ ನೀನು ಭೂಮಿ ಇಡಂದಾಗ ಭೂಮಿ ಇಟ್ಟು ಅಲ್ಲಿ ಭೂಮಿ ಹಾಗೆ ನಿಂತು ಸ್ಥಿರವಾಗಿ ನಿಂತು ಇಲ್ಲಿ ತೀರ್ಮಾನ ಹೋಯಿತು ಜಗಳ. ಮತ್ತು ಅಲ್ಲಿ ಬ್ರಹ್ಮನದ್ರು ಹೋಗೋ ಕೆಲಸ ಇಲ್ಲ, ಯಾರ ಪುಣ್ಯ ದೊಡ್ಡದು ಅನ್ನೋದು ಇಲ್ಲೇ ತೀರ್ಮಾನ ಆಯಿತು. ಅಲ್ಲಿ ಹೋದ್ರಂದ್ರೆ ಮತ್ತೆ ಹುಚ್ಚರಕಾರ ಅವರು. ಯಾಕಂದ್ರೆ ಇಲ್ಲಿ ವಿಶ್ವಾಮಿತ್ರನ 10,000 ವರ್ಷಗಳ ತಪಸ್ಸಿನ ಪುಣ್ಯದ ಫಲಕ್ಕಿಂತಲೂ ಒಂದು ಕ್ಷಣ ಬ್ರಹ್ಮಚಿಂತನೆಯಲ್ಲಿ ಯಾವ ಮಹಾನುಭಾವನ ಮನಸ್ಸು ಮುಳುಗಿದೆಯೋ ಅವನ ಪುಣ್ಯ ಬಹಳಷ್ಟು ದೊಡ್ಡದು ಅನ್ನುವುದು ಈ ಕಥೆಯ ವಿಶೇಷ. ಇದರಲ್ಲಿ ಮತ್ತೇನು ಬೇರೆ ವಿಶೇಷ ಅಲ್ಲ. ಅಂದರೆ ಇಲ್ಲಿ ಬ್ರಹ್ಮಚಿಂತನ ರೂಪ ಏನು ಇದೆಯಲ್ಲ, ಒಂದು ಮಾರ್ಗ ನಮಗೆ ಹಿಂದೆ ಎಷ್ಟರ ಮಟ್ಟಿಗೆ ನಾವು ಅದರಲ್ಲಿ ಎಳೆದಿದ್ದೇವೆ ಅನ್ನೋದು ಪ್ರತಿಯೊಬ್ಬರಿಗೂ ತಮ್ಮ ಮನಸ್ಸಿಗೆ ಗೊತ್ತು. ಅಂತೂ ಬ್ರಹ್ಮಚಿಂತನೆಯಲ್ಲಿ ಅದು ಕನಸಿನಲ್ಲಿ ಮುಳುಗಿದಾಗ ಇಷ್ಟೊಂದು ಫಲ ಸಿಕ್ಕಾಗ ಜಾಗೃತ ಅವಸ್ಥೆಯಲ್ಲಿ ಬ್ರಹ್ಮಚಿಂತನೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡರೆ ಎಂತಹ ಪುಣ್ಯ ಬರಬಹುದು ಅನ್ನುವುದಕ್ಕೆ ಇಲ್ಲಿ ಶ್ಲೋಕವೇ ಕಾರಣ. ಕುಲಂ ಪವಿತ್ರಂ ಜನನಿ ಕೃತಾರ್ಥ ವಸುಂಧರಾ ಪುಣ್ಯವತಿ ಚತೇನ ಅಪಾರ ಸಂವಿತ್ ಸುಖಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಶ ಚೇತಃ ಅನ್ನುವಂತಹ ಒಂದು ಸುಂದರವಾದ ಶ್ಲೋಕ ನಮಗೆ ಸ್ಕಂದ ಪುರಾಣದಲ್ಲಿ ಪ್ರಾಪ್ತವಾದಂಥದ್ದು. ಸ್ವಲ್ಪ ಮಟ್ಟಿಗೆ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ನನ್ನ ಬುದ್ಧಿಗೆ ಎಷ್ಟು ಹೊಳೆದಿದೆಯೋ ಅಷ್ಟನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ ಅಂತ ಹೇಳ್ದ ಇವತ್ತಿನ ಪ್ರವಚನಕ್ಕೆ ನಾನು ವಿಶ್ರಾಂತಿಯನ್ನು ಬಯಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.